ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಮೇಡಮ್ ಅವರಿಗೆ ನಾನು ಹೇಳಿದ್ದೆ, ತಮ್ಮ ತನಕ ತಲುಪಿಸಿದಾರೋ ಗೊತ್ತಿಲ್ಲ. ಆದರೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಒಂದು ಎರಡು ಲೈನ್ದಲ್ಲಿ ನಾನು ಹೇಳಿಬಿಡ್ತೀನಿ. ನಾನು ಹುಟ್ಟಿದ್ದು ಒಂದು ರೈತಾಪಿ ಕುಟುಂಬದಲ್ಲಿ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಇಂಗಳಗಿ ಗ್ರಾಮದಲ್ಲಿ ನಾನು ಹುಟ್ಟಿದೆ. 1997ರಲ್ಲಿ ನಾನು ಇಂಡಿಯನ್ ಆರ್ಮಿಗೆ ಸೇರಿದೆ. ನಂತರ ನಾನು ಒಂದು 16 ವರ್ಷ ಮುಗಿಸ್ಕೊಂಡು 2014ರಲ್ಲಿ ನಾನು ರಿಟೈರ್ಮೆಂಟ್ ತೊಗೊಂಡೆ. PRS ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಬಂದೆ. ಬಂದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ. ಈಗ ತಾವು ಹೇಗಿದ್ರಲ್ಲ ಇದೇ ಥರ ನಾವು. ಆದರೆ ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡು, ನಾ ಆರ್ಮಿಗೆ ಸೇರಿದಾಗ ಮ್ಯಾಟ್ರಿಕ್ 10th ಅಷ್ಟೇ ಇತ್ತು. ಎಲ್ಲರೂ ಹೇಳ್ತಾರಲ್ಲ ನಂದು ಪರ್ಸೆಂಟೇಜ್ ಕಡಿಮೆ ಆಯಿತು, ಅದಾಯಿತು ಇದಾಯಿತು 108 ಎಲ್ಲರಿಗೂ ಗೊಂದಲಗಳೇ. ಇಲ್ಲ, ನನ್ನನ್ನು ನಾನೇ ಜಡ್ಜ್ ಮಾಡ್ಕೊಂಡು ಇಲ್ಲ ನಾನು ಭಾಳ ಓದಿಲ್ಲ, ನನಗಷ್ಟ ಕ್ಷಮತೆ ಇಲ್ಲ, ಅದು ಇಲ್ಲ ಅಂತ ನಾನು ಓದಿದ್ದ ಅದೇ 47-48% ಪಾಸಾಗಿ ಇಂಡಿಯನ್ ಆರ್ಮಿ ಸೇರಿದೆ. ನಾನು ಸೇರಿದಾಗ ಅದೇ ವರ್ಷದಲ್ಲಿ ನಮಗೊಂದು ಆ್ಯಕ್ಚುಲಿ ನಾವು ಸರ್ಕಾರ ಅಥವಾ SSLC ಬೋರ್ಡ್ ತೆಗೆದುಕೊಂಡಂತ ಒಂದು ನಿರ್ಧಾರ, 3 ಬೇಸಿಕ್ ಲ್ಯಾಂಗ್ವೇಜ್ಗಳಲ್ಲ, ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ. ಅದರಲ್ಲಿ ನಮಗೊಂದು ಏನು ಆಫರ್ ಇಟ್ಟಿತ್ತು, ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಪಾಸ್ ಆದರೆ ಪಾಸ್ ಅಂತೇಳಿ ಅವಾಗ ಅದೇ ಒಂದು ವರ್ಷ ಅದರಲ್ಲಿ ನಾವು ಇದ್ವಿ. ಅದರಲ್ಲಿ ನಾನು ಇಂಗ್ಲಿಷ್ ಫೇಲು ಆದರೂ ಪಾಸು SSLC. ಆ ಟೈಮ್ದೊಳಗೆ ನಾವು ಪಾಸ್ ಆಗಿ ಇಂಡಿಯನ್ ಆರ್ಮಿ ಸೇರಿಬಿಟ್ಟು, ಯಾಕಂದ್ರೆ ಅಷ್ಟು ಓದುವಂತ ಆಸಕ್ತಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ಒಂದು ಕೊರಗು ಎಲ್ಲೇ ಇತ್ತದು, ಏನಾದರೂ ಮಾಡಿ ಓದಬೇಕು ಅನ್ನೋದ್ರಲ್ಲಿ ಎಕ್ಸ್ಟರ್ನಲ್ ಮಾಡಿ ನಾವು ಸೆಕೆಂಡ್ ಇಯರ್ ಮುಗಿಸಿದ್ವಿ. ಎಕ್ಸ್ಟರ್ನಲ್ಲೇ ಡಿಗ್ರಿನೂ ಮುಗಿಸಿದ್ವಿ. ನಾನು ಡಿಗ್ರಿ ಮುಗಿಬೇಕಾದ್ರೆ ಸುಮಾರು 6 ವರ್ಷ ಮುಗೀತು ನಾವು, ಯಾಕಂದ್ರೆ ರಜೆ ಸಿಗ್ತಿರ್ಲಿಲ್ಲ, ಏನು ಸಿಗ್ತಿರ್ಲಿಲ್ಲ. ಅದಕ್ಕಾಗಿ ನಮ್ದು 3 ವರ್ಷದ ಕೋರ್ಸ್ ಏನಾಯ್ತು 6 ವರ್ಷದ ತನಕ ಹೋಯ್ತು. ಹೋಗಿ ಮುಗಿಸಿದ್ವಿ 2004-05 ಮುಗೀತದು. ಮುಗಿದ ನಂತರ MA ಮಾಡಿದ್ವಿ. ಅದು ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಓದ್ಬೇಕನ್ನೋ ಅಂತ ಒಂದು ಇದು ಪರ್ಸೆಂಟೇಜ್ ಮಾಡಬೇಕು, MA ಪದವಿ. ಅದರಲ್ಲಿ ನಾನು ಏನು ಮಾಡ್ತೀನಿ, 2 ಮೇನ್ ಸಬ್ಜೆಕ್ಟ್ಗಳನ್ನ ತೊಗೊಂಡ್ಬಿಡ್ತೀನಿ. ಅವಾಗ ಒಂದ್ಸಲ ನಾನು ತಗೊಂಡದ್ದು ಸೋಷಿಯಾಲಜಿ, ಒಂದು ಸ್ವಲ್ಪ ಇಂಟ್ರೆಸ್ಟ್ ಓದಿದೆ. ನೆಕ್ಸ್ಟ್ ಟೈಮ್ ನಾನು ಪೊಲಿಟಿಕಲ್ ಸೈನ್ಸ್ ಓದಿದಾಗ ಅದ್ರ ಹೆಂಗೋ ಆಗಿ ಪಾಸ್ ಆಯ್ತು. ಆದರೆ ಇದು ನೆಟ್ಟು ಸೆಟ್ಟು ಅದಕ್ಕೆ ನಾವು ಎಲಿಜಿಬಲ್ ಇರಲಿಲ್ಲ ಅವಾಗ, ಯಾಕಂದ್ರೆ ನಾವು ಫುಲ್ ಕ್ಲಿಯರ್ ಆಗಿ ಓದಲಿಲ್ಲ, ಏನು ಮಾಡದೆ ಹಂಗೆ ಟೈಮ್ ಪಾಸ್ ಮಾಡಿ ಬಂದ್ವಿ. ಬಂದ ನಂತರ ಏನಾಯ್ತು, ಮುಂದೆ ಹೋಗಿ ಏನು ಮಾಡಬೇಕು ಅನ್ನೋಕ್ಕೆ ನಮಗೆ ಕ್ಲಿಯರ್ ಇರಲಿಲ್ಲ. ಇದೆಲ್ಲ 2008 ತನಕ ಬಂತು. ಹಂಗೆ ನಾವೊಂದು ಏನು ಮಾಡಿದೆ, ನಾವು ವೀಕ್ ಇದ್ದ ಸಬ್ಜೆಕ್ಟ್ ಯಾವುದು, ಇಂಗ್ಲೀಷು. ಅದರಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರತಿ ವರ್ಷ ನಮಗೆ 3 ತಿಂಗಳು ರಜೆ ಇತ್ತು. ಅವಾಗ ಏನು ಮಾಡಿದ್ವಿ, ತಮಗೆಲ್ಲ ಗೊತ್ತಲ್ಲ, ಎಲ್ಲ ಫ್ರೆಂಡ್ಸು ಅವರು ಇವರು ಸೇರಿದ್ರೆ ಎಲ್ಲಿ ಟೈಮ್ ಎಲ್ಲಿ ಹಾಳಾಗ್ತದೆ ಅನ್ನೋದು ಗೊತ್ತಿಲ್ಲ. ಆದಾಗ ಏನಾಯ್ತು, ನಾನು ಒಂದು ಡಿಸೈಡ್ ಮಾಡಿದೆ, ಪರ್ ಡೇ 1 hour ಓದ್ಬೇಕು ಯಾವಾಗಲೂ. 2008ರಲ್ಲಿ ನಂದು ಸ್ಟಾರ್ಟ್ ಆಯ್ತು. ಒಮ್ಮೊಮ್ಮೆ ಓದದೇ ಇರೋದು. ಆದ್ರೆ ಒಂದು ಮೈಂಡ್ ಸೆಟ್ ಫಿಕ್ಸ್ ಆಯ್ತು, ಯಾವ ಟೈಮ್ದಲ್ಲಿ ಓದೋದು. ಹಗಲಿ ಅಂತೂ ಯಾರಿಗೂ ಟೈಮ್ನೇ ಇಲ್ಲ. ಮುಂಜಾನೆ 4ರಿಂದ 5 ಗಂಟೆ 1 hour ನಮ್ದು ಫಿಕ್ಸ್ ಆಯ್ತು. ಏನೋ ಬೇಸಿಕ್ಕು ಎಲ್ಲ NCERT, ಇಂಗ್ಲಿಷ್ ಮೀಡಿಯಮ್, ಹಿಂದಿ ಮೀಡಿಯಮ್ ಎಲ್ಲ ಮಿಕ್ಸ್ ಮಾಡಿ ಓದ್ಬಿಟ್ಟು, ಓದಿದ ನಂತರ ನಾವು ಜಸ್ಟ್ 2014ರಲ್ಲಿ ನಾನು ರಿಟೈರ್ಮೆಂಟ್ ಬಂದಾಗ ಫಸ್ಟ್ ಎಕ್ಸಾಮ್ ಬರೆದಿದ್ದೇ ನಾನು ಯಾವುದಂದ್ರೆ ಪೋಸ್ಟಲ್ ಅಸಿಸ್ಟೆಂಟ್. ಯಾಕಂದ್ರೆ ಸಕ್ಸಸ್ ಸ್ಟೋರಿಗಳನ್ನ ಸಾಕಷ್ಟು ಜನ ಹೇಳ್ತಾರೆ. ಯಾಕೆ ನಾವು ಸಕ್ಸಸ್ ಫುಲ್ ನಾಲೆಜ್ ಇದ್ದಾಗೂ ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ನಾವು 3 ಮಂದಿ ಎಕ್ಸ್ ಆರ್ಮಿ ಧಾರವಾಡದಲ್ಲಿ ರೂಮೆಂಟ್ ಇದ್ದು, ನಾವು 3 ಜನ ಒನ್ ಟೈಮ್ದಲ್ಲೇ, ಒನ್ ಟೈಮ್ದಲ್ಲಿ ಅದು, ನೆಕ್ಸ್ಟ್ ಟೈಮ್ ಇನ್ನೊಬ್ಬ ಆದ. ಅವಾಗ ಏನಾಯ್ತು, ಅವನು ಮಾಡಿದ ತಪ್ಪು ಏನಾಯ್ತು ಅದನ್ನು ನಿಮ್ಗೆ ಹೇಳ್ತೀನಿ. ಈಗ ನಾವು ಪೋಸ್ಟಲ್ ಅಸಿಸ್ಟೆಂಟ್ ಎಕ್ಸಾಮ್ ಬರೆದಾಗ 400 ಮಾರ್ಕ್ಸು, ಎಲ್ಲ ನಾಲೆಜ್ ಇದೆ, ಆದ್ರೆ ಬಂದದ್ದು 7 ಮಾರ್ಕ್ಸ್.
ಹೆಂಗ ಯಾಕೆ ಬರ್ಲಿಲ್ಲ ಅನ್ನೋದ್ರ ಬಗ್ಗೆ ತಮಗೆ ಹೇಳ್ತೀನಿ. ನಾವು ಮ್ಯಾನುವಲ್ ಆಗಿ ಎಲ್ಲಾ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊಂಡು ಹೋಗಿದ್ವಿ. ನಾವು ಆಕ್ಚುಲಿ ಕಂಪ್ಯೂಟರ್ನೇ ನೋಡಿದ್ದಿಲ್ಲ. ಅಲ್ಲೆಲ್ಲ ಆನ್ಲೈನ್ ಬಂದಂತ ಕ್ವಶನ್ ಪೇಪರ್ದಲ್ಲಿ ಯಾವ ತರ ಮುಂದ್ ಹೋಗ್ಬೇಕು, ಯಾವ ತರ ಹಿಂದ್ ಹೋಗ್ಬೇಕು, ನಾವ್ ಯಾವ ತರ ಅವ್ನ ಸೇವ್ ಮಾಡ್ಬೇಕ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಏನು ನಾಲೆಜ್ ಇರಲಿಲ್ಲ. ಆ ಕಾರಣದಿಂದ ಆ ಎಕ್ಸಾಮ್ ನಮ್ದು ಫೇಲ್ ಆಯ್ತು. ಫೇಲ್ ಆದಾಗ ಅಲ್ಲೇ ಡಿಸೈಡ್ ಆಯ್ತು ನಮ್ದು ಏನ್ ಮಾಡ್ಬೇಕಿನ್ನ. ಯಾಕಂದ್ರ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ನೌಕರಿ ಹಿಡ್ದೆ ಊರಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದು ನಮಗ್ ಹಾದಿನೇ ಇಲ್ಲ. ಯಾಕಂದ್ರೆ ಮನುಷ್ಯನಿಗೆ ಎಷ್ಟು ಡಿಮಾಂಡ್ ಇರುತ್ತಲ್ಲ ಮಾಡುವಂತ ಕೆಪಾಸಿಟಿನೂ ಹೆಚ್ಚಾಗ್ಬಿಡ್ತಾವ. ನಾ ಹಿಡಿಲೇಬೇಕಂದ್ರೆ ಮುಗಿದೋಯ್ತು. ಅದ ಏನ್ ಬೇಕಾದಾದ್ರು ನಾವು ಮುಂದಿನ ಎಷ್ಟು ಒಂದು 4-5 ತಿಂಗಳಲ್ಲಿ ಆ ಟೈಮ್ನಲ್ಲಿ PSI ಕಾಲ್ಫರ್ಮ್ ಆಗಿಬಿಟ್ಟಿದ್ದು. ಇದು ಪೋಸ್ಟಲ್ ಅಸಿಸ್ಟೆಂಟು, SBI ಕ್ಲರ್ಕ್, ಸುಮಾರು PC, ಪೊಲೀಸ್ ಕಾನ್ಸ್ಟೇಬಲ್, KS ಎಲ್ಲ ಕಾಲ್ಫರ್ಮ್. ನಾವೆಲ್ಲ ಅದಕ್ಕೆ ಏನ್ ಮಾಡ್ಬಿಟ್ಟಿದ್ವಿ, ಫಾರ್ಮ್ ತುಂಬಿಟ್ಟಿದಾಗ ಇದನ್ನ ಓದ್ಬೇಕಲ್ಲ. ಇನ್ನ ಮೇನ್ ಯಾವ್ದನ್ನ ಓದ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಯಾವುದು ಕ್ಲಿಯರ್ನೇ ಇರ್ಲಿಲ್ಲ. ತಮ್ಮ ತರನೇ ನಾವು ಮೇನ್ ಆಗಿ ಯಾರು ಎಕ್ಸಾಮ್ ಬರಿತಿದ್ದೀರಲ್ಲ ಅವರಿಗೆ ನನ್ನೊಂದು ಇದೊಂದು ಕಳಕಳಿಯೇ ಇದು. ಯಾಕಂದ್ರೆ ನಾವು ಹುಡುಕುದು ಒಳ್ಳೆಯ ಗುರುಗಳನ್ನ. ಯಾಕಂದ್ರೆ ನಾವು ಯಾರನ್ನ ಹುಡುಕ್ತಿವಲ್ಲ ನಮ್ಮ ಮನಸ್ಥಿತಿಗೆ ತಕ್ಕಂಗೆ ಗುರುಗಳೇ ಸಿಗುದಿಲ್ಲ. ಸಿಕ್ಕರ್ನು ಅವ್ರಿಗೇನ್ ಗೊತ್ತಿದೆಯಲ್ಲ ಅವ್ರು ಅದನ್ನ ಹೇಳ್ತಾರ. ನಮಗ್ ಏನ್ ಬೇಕಾಗಿದೆ ಅವ್ರು ಏನು ಹೇಳುದಿಲ್ಲ. ನಾವು ಹುಡುಕಿ ಲಾಸ್ಟಿಗೆ ಒಂದಿನ ಏನಾಯ್ತು, ಡಿಸೈಡ್ ಮಾಡಿದ್ರೆ ನಾನೇ ಮಾಡ್ಬೇಕು, ಮಾಡದೆ ಇದ್ರೆ ನನಗ್ ತಿಳಿಸಿ ಹೇಳೋರಂತ್ರು ಈ ಭೂಮಿ ಮೇಲೆ ಯಾರಿಲ್ಲ ಅನ್ನೋದ ನಾವು ಕನ್ಫರ್ಮ್ ಆಗಿಬಿಡ್ತು ನಮ್ಗ. ಅವಾಗ ಏನಾಯ್ತು ಅಂದ್ರೆ ಎಲ್ಲದಕ್ಕೂ ಫಾರ್ಮ್ ಅಂತೂ ತುಂಬಿದ್ವಿ. ನಾವು ಏನ್ ಓದ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ನೇ ಇಲ್ಲ. PSI ಎಕ್ಸಾಮ್ ಬರಿಬೇಕಂದ್ರೆ ಏನ್ ಸಿಲೆಬಸ್ ನಮ್ಮ ಹತ್ರ ಇಲ್ಲ. ಪೋಸ್ಟಲ್ ಅಸಿಸ್ಟೆಂಟ್ ಬರಿಬೇಕಾದ್ರೆ ಏನಿಲ್ಲ. SBI ಕ್ಲರ್ಕ್ ಬರಿಬೇಕಾದ್ರೆ ನಮ್ಮ ಹತ್ರ ಸಿಲೆಬಸ್ ಇಲ್ಲ. SSC ಎಕ್ಸಾಮ್ ಹೋದ್ರೂ ಅದಕ್ಕೂ ನಮ್ಮ ಹತ್ರ ಏನಿಲ್ಲ. KS ಓದ್ಬೇಕು, IAS ಓದ್ಬೇಕು ಅನ್ನೋ ಅದ್ರ ಬಗ್ಗೆನೂ ಸಿಲೆಬಸ್ ಇಲ್ಲ. ಏನಾಯ್ತು ಅಂದ್ರೆ ನಾವು ಫಸ್ಟ್ ಅಟೆಂಪ್ಟ್ ಅಲ್ಲೇನೆ ಏನಾಯ್ತು, 3-4 PSI ಸೆಲೆಕ್ಷನ್ ಆಗ್ಬಿಟ್ಟು ನಾನು ಒಂದೇ ಅಪ್ಲಿಕೇಶನ್ಗೆ. ಒಂದು ಸಿವಿಲ್ PSI, ಇನ್ನೊಂದು ಯಾವುದು ಇದು CRDR, KSISF, ಮತ್ತೆ ಇನ್ನೊಂದು IRB ಅಂತೇಳಿ ಬರ್ತದ ಅದ್ರಲ್ಲಿ, ರೈಲ್ವೆದ್ದು. ಅದಾದ ನಂತರ ಇನ್ನೊಂದು 4 ಹಿಂಗ ಆಗ್ಬಿಡ್ತಾವ. ಆದಾಗ ನಾವು ಅದರಲ್ಲಿ ಯಾವ್ದು ಜಾಯಿನ್ ಆಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಒಂದು ಅದೇ ಫ್ರೆಂಡ್ಸ್ ಇರ್ತಾರಲ್ಲ, ನೋಡಪ್ಪ ಯಾವ್ದು ಚೆನ್ನಾಗಿದೆ ಹೇಳು, ಅದನ್ನೇ ಜಾಯಿನ್ ಆಗ್ಬಿಡ್ತು. ಸಿವಿಲ್ PSIಗೆ ಜಾಯಿನ್ ಆಗ್ಬಿಟ್ಟು, ಜಾಯಿನ್ ಆದ ನಂತರ ಅದೇ ಜಾಯಿನ್ ಆಗೋಕ್ಕಿಂತ ಮುಂಚೆನೆ ನಮ್ದು ಏನಾಯ್ತು, KS ಮೇನ್ಸು ಬಂದ್ಬಿಟ್ಟಿತ್ತು. ಪ್ರಿಲಿಮಿನರಿಯಲ್ಲಿ ನಾವು ಸೆಲೆಕ್ಷನ್ ಆದ್ವಿ, ಎಷ್ಟು ಮಾರ್ಕ್ಸ್ ಬಿದ್ದಾವ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಮೇನ್ಸ್ ಸಿಲೆಬಸ್ ನಮ್ಮ ಹತ್ರ ಇಲ್ಲ. 3 ತಿಂಗಳ ಟೈಮ್ ಇದೆ. ಆದ್ರೆ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಟೈಮ್ ಹೆಂಗ್ ಬರೋದು, ಒಂದು 90 ದಿನ 100 ದಿನ ಟೈಮ್ ಇದ್ದಾಗ ನಾವು ಪ್ಲಾನ್ ನಮ್ದೇ. ಯಾರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಅಂತೂ ನಾವಿರಲಿಲ್ಲ. ನಾವೇನ್ ಮಾಡಿಬಿಟ್ಟಿದ್ವು, ಡೈಲಿ 25 ಕ್ವಶನ್ ರೆಡಿ ಮಾಡ್ಕೊಳ್ಳೋದು, ಅದಕ್ಕೆ ಆನ್ಸರ್ ಮಾಡಕ್ ನಾವು ಪ್ರಯತ್ನ ಮಾಡೋದು. ಇದನ್ನ ಒಂದು ಮಾಡಿದ್ವಿ. ಮತ್ತೆ ಸುಮಾರು ಏನಾಗಿದಾವ ಅಂದ್ರೆ 2013 ನಮಗೆ ಬಂದಂತ ಕ್ವಶನ್ ಪೇಪರ್ಗಳು ನಮಗ್ ಒಂದೇ ವರ್ಷದ UPSC ಕ್ವಶನ್ ಪೇಪರ್ ಮೇನ್ಸದ್ದು ಒಂದೇ ವರ್ಷದ ನಮ್ಮ ಹತ್ರ ಇತ್ತು, ಮಾಡೆಲ್ ಕ್ವಶನ್ ಪೇಪರ್. ಅದನ್ನ ಬಿಟ್ಟು ಯಾವ ಕ್ವಶನ್ ಪೇಪರ್ ಕರ್ನಾಟಕದಲ್ಲಿ ಇರಲಿಲ್ಲ. ಇದೇನು ಈಗ ನಮ್ಗೆ ಬಂದಿದೆ ಅಲ್ಲ, ಈ ಸಿಲೆಬಸ್ ಪ್ರಕಾರ ಯಾವುದು ಹಳೆ ಕ್ವಶನ್ ಪೇಪರ್ಗಳು ನಮ್ಗೆ ಇರಲಿಲ್ಲ. ಇರದೇ ಇದ್ದಾಗ ಏನಾಯ್ತು, ನಮ್ಗೆ ನಾವೇನ್ ಮಾಡ್ತಿದ್ವಿ ಧಾರವಾಡದಲ್ಲಿ, ನಮ್ಗೆ ಸಾಕಷ್ಟು ಅವರು ಉಪ್ಪಾರ್ ಅವ್ರ ಜೊತೆ ನಾವು ಜಗಳ ಮಾಡಿ ಮೇನ್ಸದ್ದು ಕೋಚಿಂಗ್ನ ಬಿಟ್ಬಿಟ್ಬಿಟ್ವಿ. ಆದಂತ ಬಂಗಾರಿ ಅಂತ ಹೇಳಿದ್ರಲ್ಲಿ, ಅವರಲ್ಲಿ ಒಬ್ರು ಇವರಿದ್ರು, ಯಾರು ಅಂದ್ರೆ ಗುರುಶಂಕರ್ ಅಂತ ಹೇಳಿದ್ರು. ನಾವ್ ಕೇಳಿದ್ವಿ ಅಂದ್ರೆ, ಸರ್ ನಮಗ್ ಯಾವ್ದು ಕ್ವಶನ್ ಬರ್ತದ ಗೊತ್ತಿಲ್ಲ, ನೀವ್ ಹೇಳೋ ಅಂತ ಆನ್ಸರ ಪ್ರತಿಯೊಂದು ಕ್ವಶನ್ ಪೇಪರ್ಗೆ ಅಪ್ಲೈ ಆಗುವಂಗ ನಮ್ಗೆ ನೀವು ಹೇಳ್ಬೇಕು. ಅವ್ರು ಏನ್ ಮಾಡ್ಬಿಟ್ರು, ಒಂದು 60-70 ಕ್ವಶನ್ ನಮ್ಗೆ ಕೊಟ್ರು. ನೀವು ಇಷ್ಟು ರೆಡಿ ಮಾಡ್ರಿ, ನಿಮ್ಗೆ ಉಳಿದದ್ದು ಎಲ್ಲ ನೀವು ಬರೆಯಕ್ಕೆ ಎಲಿಜಿಬಲ್ ಆಗ್ತದೆ. ನಾವು ಏನು ಮಾಡ್ಲಿಲ್ಲ, ಅದನ್ನ ಒಂದೇ ಮಾಡ್ಬಿಟ್ವಿ ನಾವು. ಅದ್ರೊಳಗೆ ನಾವ್ ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ, ನಮ್ಮನ್ನ ನಾವೇ ಅಂಡರ್ ಜಜ್ಮೆಂಟ್ ಮಾಡಿ
380 ಮಾರ್ಕ್ಸ್ ನಮಗ್ ಬರ್ತಾವಂತ ನಾವು ತಿಳ್ಕೊಂಡಿದ್ವಿ. ತಿಳ್ಕೊಂಡಾಗ ನಾವು KS ದಿಂದ ನಾವೇ ಔಟ್ ಮಾಡಿಬಿಟ್ಟಿವಿ. ನಮಗಂತ್ರ ಆಗೋದಲ್ಪ, ನಮ್ಗಿಂತ ಸಾಕಷ್ಟು ಒಳ್ಳೆ ಗೋಲ್ಡ್ ಮೆಡಲಿಸ್ಟ್ ಇದಾರೆ, ಸಾಕಷ್ಟು ಜನ ಓದಿದವ್ರು ಇದಾರೆ, ನಮ್ಮನ್ನ ಯಾರು ಪಾಸ್ ಮಾಡ್ತಾರ ಅಂತೇಳಿ ನಮ್ಮ ಮುಂದೆ ಅಂಡರ್ ಎಸ್ಟಿಮೇಟ್ದೊಳಗೆ ನಾವಿದ್ವಿ. ಇದ್ದಾಗ ನಾವು ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು, ನಾನು PSI ಇದರಲ್ಲಿ ಒಂದು 10 ಜನ ಆಗಿದ್ವಿ. ಸುಮಾರು ಒಂದು ಇಬ್ರು ಅನುಷ್ಯಾ ಅಂತೇಳಿ DYSP ಇರುವ ಅವರು ನಮ್ಮ ಬ್ಯಾಚ್ಮೆಂಟ್, ಸಿದ್ದೇಶ್ವರ್ ಅಂತೇಳಿ ನಿಮ್ ಕೊಪ್ಪಳ ADC ಇದಾರ ಈಗ, ರಾಣೆಬೆನ್ನೂರು ಕೊಪ್ಪಳ ಅದೇ ಸೈಡ್ ಅದ ಸಿದ್ದೇಶ್ವರ, ಅವನು ನಮ್ಮ ಜೊತೆ PSI ಅವನು ಇದ್ದಾನೆ. ಇನ್ನೊಬ್ಬ ಮಂಜುನಾಥ್ ಕಡ್ದಿನಿ ಅಂತ ಒಂದು ಸುಮಾರು ಒಂದು 10 ಜನ. ಈಗ ಧಾರವಾಡದಲ್ಲಿ AC ಇದ್ದಾನೆ, ಯಾರು ಅಂದ್ರೆ ಶಾಲಂ ಹುಸೇನ್, ಅವನು ನಮ್ಮ ಬ್ಯಾಚ್ಮೆಂಟ್ನ. ಯಾಕಂದ್ರೆ ನಾವು ಯಾಕೆ ಹೇಳೋದಂದ್ರೆ, ನಾವು ಸ್ವಂತ ಎಲ್ಲಿ ತನಕ ಡಿಸೈಡ್ ಮಾಡೋದಿಲ್ಲ ಅಲ್ಲಿವರೆಗೆ ನಾವು, ಮತ್ತೆ ಬ್ಯಾರೆದವರು ಏನ್ ಮಾಡಿದಾರೆ ನಾವು ಅದನ್ನೇ ಫಾಲೋ ಮಾಡ್ಬೇಕು ಅನ್ನೋ ನಿಜವಾಗಿ ನಾ ಪ್ರಾಮಿಸ್ ಆಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಮನಸ್ಥಿತಿನೇ ಬೇರೆ ಇರ್ತೈತಿ. ಅವ್ರು ಹೇಳುವಂತ ಸಿಸ್ಟಮ್ನೇ ಬೇರೆ, ಅವ್ರು ಹೇಳುವಂತ ರೀತಿನೇ ಬೇರೆ, ಅವ್ರು ಅನುಸರಿಸುವಂತ ನಿಯಮಗಳನ್ನೇ ಬೇರೆ, ನಮ್ಮ ನಿಯಮಗಳನ್ನೇ ಬೇರೆ. ಅದಕ್ಕಾಗಿ ನಿಮ್ದೇ ಆದಂತ ಸ್ವಂತ ಏನ್ ಮಾಡ್ತೀರ ನೀವು ಹಾರ್ಡ್ ವರ್ಕ್ ಮಾಡಿ. ನಮ್ ಕತೆ ನಾವ್ ಯಾವ ತರ ಹೋದ್ವಿ ಅಂದ್ರ ಕ್ವಶನ್ ನಿಂದ ಸಿಲಾಬಸ್ಗೂ ಹೋದ್ವಿ ವಿನಾ ಸಿಲಾಬಸ್ ದಿಂದ ನಾವು ಕ್ವಶನ್ ಬರಲಿಲ್ಲ. ಅದೇ ನಮ್ದು ನಾವ್ ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಸುಮಾರು 25 ಕ್ವಶನ್ ಅಂದ್ರೆ 25 ಕ್ವಶನ್ದಲ್ಲಿ ನಾವು 25 ಲೆಸನ್ಗಳಿಗೆ ನಾವು ಮುಟ್ಬಿಡ್ತಿದ್ವಿ. ಇವತ್ತೊಂದ್ ಸ್ವಲ್ಪ, ನಾಳೆ ಒಂದ್ ಸ್ವಲ್ಪ, ಇವತ್ತೊಂದ್ ಸ್ವಲ್ಪ. ನಾವು ರೆಫರ್ ಮಾಡಿದ್ದು ಗೋರ್ಮೆಂಟ್ ಏನ್ ಸ್ಕೂಲಲ್ಲಿ ಬರ್ತಾವಲ್ಲ ಅದೇ 8ರಿಂದ ಹಿಡ್ಕೊಂಡು ನಾವು ಎಲ್ಲಿ ತನ ಸೆಕೆಂಡ್ ಇಯರ್ ಇರುವಂತ ಎಲ್ಲಾ ಗೋರ್ಮೆಂಟ್ ಪಬ್ಲಿಕೇಶನ್ ಇದ್ದಂತ ಬುಕ್ಗಳನ್ನ ಅದನ್ನ ಬಿಟ್ಟು, ಯಾಕಂದ್ರೆ ನೀವು ಹೊರಗಡೆ ಹೋಗ್ಬಾರ್ದಂದ್ರೆ ಸಾಕಷ್ಟು ಬುಕ್ಗಳು ಸಿಗ್ತಾವ ಮಾರ್ಕೆಟ್ ಅಲ್ಲಿ. ಅಷ್ಟು ಓದುವಂತ ಪೇಷನ್ಸ್ ಅಂತೂ ಯಾರಿಗೂ ಇಲ್ಲ. ಸಿಲೆಬಸ್ ಇರುವುದೇ ಬೇರೆ, ನಾವು ಓದುವುದೇ ಬೇರೆ. ಯಾಕಂದ್ರೆ ನಾವು ಓದ್ತಾ ಇರೋದು ಹಿಸ್ಟ್ರಿಯಲ್ಲಿ 10 ಮಾರ್ಕ್ಸಿನ ಕ್ವಶನ್ ಬರಲ್ಲ ಮೇನ್ಸ್ ಅಲ್ಲಿ. ಅದಕ್ಕಾಗಿ ನಾನು ಹೇಳೋದು, ಸಿಲೆಬಸ್ ತಗೊಂಡು ರಿವರ್ಸ್ ನೀವು ಫಾಲೋ ಅಪ್ ಮಾಡ್ಕೋತ ಬರ್ಬೇಕು. ಕೊನೆ ಭಾಗದಿಂದನೇ ನೀವು ಡೈಲಿ ತೆಗೆದ್ರೆ ಕೊನೆ ಭಾಗದಿಂದನೇ ತಾವು ಹಿಂದಿಂದನೇ ಓದ್ಕೊತ ಬಂದ್ರೆ ನನ್ನ ಪ್ರಕಾರ ನಾವು ಮಾಡಿದ್ದಾಗೆ. ಅದಕ್ಕಾಗಿ ನಾ ಹೇಳೋದು. ಮತ್ತೆ ಇನ್ನು ಹೇಳ್ಬೇಕಂತ ವಿಷಯಗಳು ನಮಗೆ, ನಾನಂತರೂ ಇಷ್ಟೇ ಹೇಳಿದ್ದೀನಿ, ಸಕ್ಸಸ್ ಆಗಬಹುದು, ಆದ್ಮೇಲೆ ನಾವು ಏನ್ ಬೇಕಾದ್ ಹೇಳ್ಬೋದು, ನಾನು ಹಂಗ ಮಾಡಿದೆ ಹಿಂಗ ಮಾಡಿದೆ ಅಂತೇಳಿ. ಆದ್ರ ತಾವೆಲ್ಲರೂ ತಮ್ಮ ಸ್ವಂತ ಓನ್ ವೇ ಇದೆಯಲ್ಲ ಅದನ್ನಂತರೂ ಬಿಡ್ಲೇಬಾರ್ದು. ಯಾಕಂದ್ರೆ ಅಟಿಟ್ಯೂಡ್ ಚೇಂಜ್ ಮಾಡೋದು ಈ ವಯಸ್ಸಿಗೆ ಬಂದ ನಂತರ ಬಹಳ ಕಠಿಣ. ಮಾಡ್ಬೇಕಾದ್ರೆ ಸುಮಾರು ಟೈಮ್ ಹಿಡಿಯುತ್ತೆ. ನಂದು ಏನಾದ್ರೂ ಒಂದು ನಾ ದೃಷ್ಟಿಕೋನ ಹೇಳ್ಬಿಡ್ತೀನಿ. ಹೇಳಿದಂದ್ರೆ ನಾ ಹಿಂಗ್ ಮಾಡಿನಂದ್ರೆ ಕೆಲವೊಂದಿಷ್ಟು ಏನ್ ಮಾಡ್ತಾರ, ಕೆಲವೊಬ್ರು ಬಂದ ನಾ ಅವ್ರನ್ನೇ ಫಾಲೋ ಮಾಡ್ಬೇಕು. ನಿಮಗ್ ಹಿಡಿಸ್ತಾ ಇದ್ರೆ, ಕೆಲವೊಂದು ಪಾಯಿಂಟ್ಗಳು ಹಿಡಿಸ್ತಾ ಇದ್ರೆ ಮಾಡಿ. ಕೆಲವೊಬ್ಬರ ನೋಟ್ಸ್ಗಳು ಏನೇನ್ ನಿಮಗ್ ಮಾಡ್ಬೇಕಾಗಿದಿಲ್ಲ, ನಿಮ್ಮ ಏನ್ ಹಿಡಿಸ್ತಾ ಇದೆ ನೀವು ಮಾಡಿ. ಆದ್ರೆ ಲಾಸ್ಟಿಗೆ ಗುರಿ ಮುಟ್ಟೋ ತನಕ ಯಾರು ಬಿಡ್ಲೇಬಾರ್ದು. ಇಲ್ಲ ಅಂದ್ರೆ ನಾವ್ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ಇವತ್ತು ನಾನು ಓದಿದ್ ನಮಗೂ ಸಾಕಷ್ಟು ಒಂದು 7-8 ತಿಂಗಳಲ್ಲಿ ಆಯ್ತು. ಇಲ್ಲಪ್ಪ ಒಂದ್ ವಾರ ನಂತರ ನಾವು ಬಿಟ್ಟು ಹೋಗ್ಬೇಕು ಆಯ್ತು. ಇದೊಂದ್ ವಾರ ಹೋಗಲ್ಲ, ಒಂದ್ ವಾರ ತನಕ 1 ನಿಮಿಷ ವೇಸ್ಟ್ ಮಾಡ್ಲಾರ್ದ ಓದ್ಬೇಕಷ್ಟೆ. ಓದ್ಬೇಕಾದದ್ದೇನು ಕ್ವಶನ್ಗಳನ್ನ, ಸಿಲೆಬಸ್ ಅನ್ನ ಅಷ್ಟ. ನಾವೀಗ ನ್ಯೂಸ್ ಪೇಪರ್ ಹಿಡಿದೆವು, ನ್ಯೂಸ್ ಪೇಪರ್ದಲ್ಲಿ ನಾವು ಸ್ಟಾರ್ಟಿಂಗ್ ದಾಗ ಏನ್ ಮಾಡ್ತಿದ್ದೇವೆ, 108 ನ್ಯೂಸ್ ಪೇಪರ್ ನಾವು ಓದಕ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಏನು ಓದ್ಬೇಕು ಅನ್ನೋದು ಗೊತ್ತಿಲ್ಲ, ಏನು ಗೊತ್ತೇ ಆಗಲ್ಲ ಅದೇ. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದು ಸುಮಾರು 1 ವರ್ಷ ಹೋದ ನಂತರ ಗೊತ್ತಾಗೋದು. ಯಾರಿಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಗೊತ್ತಿರುತ್ತೆ, ಕ್ವಶನ್ ಯಾವ ರೀತಿ ಕೇಳ್ತಾ ಇದ್ದಾನೆ, ನಾ ಯಾವ ಎಕ್ಸಾಮ್ ಬರಿತಿದ್ದೀನಲ್ಲ ಅಲ್ಲಿ ನಾನು ಯಾವ ತರ ನಾ ಏನ್ ಫಾಲೋ ಅಪ್ ಮಾಡ್ಬೇಕು ಅನ್ನೋದು ಗೊತ್ತಾಗತ್ತೆ. ಮುಂದೆ ಅದರಲ್ಲಿ ನಾನು ಫಾಲೋ ಅಪ್ ಮಾಡಿದ ಇದು ಗೌರ್ಮೆಂಟ್ ಬುಕ್ಸ್, ಇನ್ನೊಂದು ಯಾವ್ದಂದ್ರೆ ಇದು ಯೋಜನಾ ಮ್ಯಾಗಝಿನ್. ಇದನ್ನ ಬಿಟ್ಟು ನಾವು ಯಾವ್ದು ಓದ್ಲಿಲ್ಲ. ಮತ್ತೆ ಯಾವ್ದಾದ್ರು ಒಂದು ನಿಬಂಧ ಬುಕ್ಗಳು ಇರ್ತಾವಲ್ಲ ಅದರನ್ನೇ ನಾವ್ ಏನ್ ಮಾಡಿದ್ವಿ, ನೋಡಿ ಬರೀದು ಸ್ಟಾರ್ಟ್. ನೋಡಿ ಬರೆದು ನಾವು ಒಂದೊಂದು ನೈಟ್ ಅಲ್ಲಿ 150 ಪೇಜ್ ಗಂಟ್ಲೆ ಬರೆದು ಬಿಟ್ಟಿದ್ವಿ ನಾವು. ಯಾಕಂದ್ರೆ ಅಷ್ಟು ಹುಚ್ಚಿಡ್ದು ಬಿಟ್ಟಿತ್ತು. ಮಾಡೋದಂದ್ರೆ ಮಾಡೋದೇ
ಈಗ ಬಿಟ್ರೆ ಇಲ್ಲಿಂದ ಮನೆಗೆ ಹೋಗೋದ, ನೆಕ್ಸ್ಟ್ ಯಾವ್ದೇನು ಓದೋದು ಬೇಡತ್ತೆ. ಆ ತರ ನೀವು ಮಾನಸಿಕವಾಗಿ ತಯಾರಾದ್ರೆ ಮಾಡ್ಬೋದು. ಈಗ ಒಂದ್ ಅಟೆಂಪ್ಟು 2 ಅಟೆಂಪ್ಟು ಸುಮಾರು ನಾವು ಅಲ್ಲಿ ಧಾರವಾಡದಲ್ಲಿ ನಾನು 10 ವರ್ಷ ಇದ್ದೀನಿ, ತಮ್ಮನ್ನ ಡಿಮೊರಲ್ ಮಾಡವ್ರೆ ಸಾಕಷ್ಟು ಬರೋರು, ಹೆದರ್ಸವ್ರೆ ಬರೋರು. ಇಲ್ಲ ಇದೊಂದು ನನಗೊಂದು ಪ್ರಾಬ್ಲಮ್ ಇದೆ, ಇದೊಂದು ಹೇಳ್ಕೊಡ ಅಂದ್ರೆ ಅವನು ಹೇಳ್ಕೊಡುದೇ ಇಲ್ಲ, ಅವನ್ ಮತ್ತೊಂದು ಯಾವುದೋ ವಿಷಯ ಹೇಳಕ್ ಹಚ್ಬಿಡ್ತಾನ. ಅದಕ್ಕಾಗಿ ತಮ್ಮ ಸ್ವಂತ ಟೈಮ್ ಅನ್ನ ಎಲ್ಲಿ ಮಿಸ್ಯೂಸ್ ಮಾಡದೆ, ಮಿಸ್ಯೂಸ್ ಅಂದ್ರೆ ವೇಸ್ಟ್ ಹೋಗದೆ, ಪ್ರತಿ ಸೆಕೆಂಡ್ ಅನ್ನ ತಾವು ಉಪಯೋಗ ಮಾಡ್ಕೊಂಡ್ರೆ ನಾವ್ ಹೇಳ್ತೀವಿ. ಈಗ ನಾನು ಹೇಳಿದೆ 1 ಗಂಟೆ, ನಾನು ಇನಿಷಿಯಲ್ ಟೈಮ್ದಲ್ಲಿ 1 ಗಂಟೆ, ಆಮೇಲೆ 2 ಗಂಟೆ, ನಂತರ ಏನೇನಾಯ್ತು ನಮಗ್ ಗೊತ್ತಿಲ್ಲ. ಆದ್ರ ತಾವ್ ಏನ್ ರೂಢಿ ಮಾಡಿಸ್ಬೇಕಂದ್ರೆ, ಈಗ ನಾವು ಮಿನಿಮಮ್ ಓದಕ್ ಕುಂತ್ರೆ ಎಷ್ಟು ಗಂಟೆ ನಾವು ಅಲ್ಲಿ ಒಂದು ಎಕ್ಸಾಮ್ ಬರಿತೀವಿ? 3 ಗಂಟೆ. ನಮ್ದೇನು 3 ಗಂಟೆ ಅಲ್ಲಿ ಪೇಷನ್ಸ್ ಇಂದ ಕುಂದ್ರು ಅಷ್ಟರ ಓದ್ಬೇಕಂತ ಹೇಳಿ ನಮ್ ಡೈಲಿ ನೀವು ಸ್ಟಾರ್ಟ್ ಓದಿದಾಗ ಗೊತ್ತಾಕೋತ ಹೋಗ್, ನಾನು ಎಷ್ಟು ಓದ್ಬೇಕು, ಎಷ್ಟು ಬಿಡ್ಬೇಕು, ಎಷ್ಟು ರೆಸ್ಟ್ ಮಾಡ್ಬೇಕು. ಅದಕ್ಕಾಗಿ ನಾವು ಹೇಳುದು, ನಂದು ಸ್ವಂತ ಅಭಿಪ್ರಾಯ ನಾ ಹೇಳ್ತಾ ಇದ್ದೀನಿ. ಇದನ್ನ ತಾವು ಪಾಲೋಣ ಮಾಡ್ಬೋದು, ಬೇಕಾದ್ರೆ ಬಿಡ್ಬೋದು. ನಾ ಅಚ್ಯುತ್ ಅವ್ರಿಗೆ ಅದನ್ನೇ ಹೇಳಿದೆ, ಈಗ ನಾವು ಹೇಳಿದ್ದಾದ್ರೆ ಹೇಳೋದಾಗತ್ತೆ, ಕ್ವಶನ್ ಅಂಡ್ ಆನ್ಸರ್ ಮಾಡಿದ್ರೆ ಬಹಳ ಬೆಸ್ಟ್ ಅಂತ ಹೇಳಿ. ನನ್ ಬೆಸ್ಟ್ ಫ್ರೆಂಡ್ಗಳಿದ್ರು, ಅವರು ಯಾರು ಆರ್ಮಿ ಅವ್ರೆ, ಅವ್ರು ಕರೆಕ್ಟ್ ಆಗಿ ಹೆಂಗ ಅಂದ್ರೆ 4 ಗಂಟೆಗೆ ಒಂದು ಟೀ ಮಾಡಿ ಮಿಸ್ ಕಾಲ್ ಮಾಡಿಬಿಡೋ, ಆ ಮಿಸ್ ಕಾಲ್ಗೆ ನಾ ಹೋಗಿ ಟೀ ಕುಡಿದು ಬರ್ಬೇಕು. ಯಾಕಂದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ತಾವು ಮಾಡಿದ್ರೆ, ಇಂಟ್ರೆಸ್ಟ್ ಆಗಿ ತಗೊಂಡ್ರೆ ಮಾಡ್ಬೋದು, ಅದೇನ್ ದೊಡ್ಡ ವಿಷಯನೇ ಅಲ್ಲ. ನಾನು ಕೇಳಿದ್ರೆ, ನಾವು ಯಾಕೆ ನಮ್ದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಸರಿ ಇರ್ಲಿಲ್ಲ, ಅದರಲ್ಲಿ ನಮ್ದು ಇಂಗ್ಲೀಷು ಸ್ಟೇಜ್ ಮೇಲೆ ನಿತ್ ಮಾತಾಡುವಂತ, ನಾವು ಸ್ಟೇಜ್ ಮೇಲೆ ನಿತ್ ಮಾತಾಡಿದ ನಾನು PSI ಆಗ್ಯದ. ಅದು ಒಂದು ಏನು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡಕ್ ಆಗ್ಲಿಲ್ಲ, ನಾವು ಅಂತ ಬ್ಯಾಕ್ಗ್ರೌಂಡ್ ಇಂದ ಬಂದವ್ರು. ಅದಕ್ಕಾಗಿ ನನ್ನ ಎಜುಕೇಶನ್ ಮೇಲೆ ನಾನು ಏನು ಓದಿಲ್ಲ ಅಂದ್ರೆ ಏನು ಅದ್ರ ಬಗ್ಗೆ ಅದ್ರ ಅವಶ್ಯಕತೆ. ಎಷ್ಟೇ ಬೇಕಿದ್ರೆ ಪ್ರತಿಯೊಬ್ರು ಈ ಎಕ್ಸಾಮ್ಗಳನ್ನ ಪಾಸ್ ಮಾಡ್ಬೇಕು. ಅದಕ್ಕಾಗಿ ನನಗೆ ಇವರು ಬಸವರಾಜ್ ಹೇಳಿದ್ರು, ಇಲ್ಲ ಸರ್ ತಾವು ನಮ್ಮ ಇವರಿದಾರೋ ವಿಕಲಚೇತನರಿದಾರ, ಅವ್ರಿಗೆ ತಾವು ಏನಾದ್ರು ಹೇಳ್ಬೇಕ. ನಾ ಇಲ್ಲಿವರೆಗೆ ಯಾರಿಗೂ ಏನು ಹೇಳಿಲ್ಲ. ಯಾಕ ನಾ ಹೇಳೋದಿಲ್ಲ ಅಂದ್ರೆ, ನಾ ಹೇಳಿದಂತ ಮಾತುಗಳು ತಾವು ಎಷ್ಟು ಫಾಲೋ ಅಪ್ ಮಾಡ್ತೀರಿ ಬಿಡ್ತೀರಿ ನನಗ್ ಗೊತ್ತಿಲ್ಲ. ಆದ್ರೆ ಮತ್ತೊಬ್ಬ ನಮ್ದು ಏನಾದ್ರು ಒಂದು ಹೆಲ್ಪ್ ಕೇಳಕ್ ಬಂದಾಗ ನನಗೆ ಏನ್ ಮನಸ್ಸಿಗೆ ಹತ್ತತಿ, ಸರಿ ಅನಿಸ್ತತಿ ಅನ್ನೋದಕ್ಕಿಂತ ತಾವು ಅದರಲ್ಲಿ ಏನ್ ಫಾಲೋ ಅಪ್ ಮಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್. ನನ್ನ ಜೀವನ ಹಾಗೆ ಇದೆ, ಆದ್ರೆ ಬೇರೆ ಜೀವನದಲ್ಲಿ ನಾವು ಏನು ಹಂಗ ತಪ್ಪು ಹೇಳಿ ಏನೂ ಹೇಳಬಾರ್ದು. ಅದಕ್ಕಾಗಿ ಅಚ್ಚುತ್ತವ್ರ ತಾವು ಏನಾದರೂ ಕ್ವಶನ್ಗಳನ್ನ ಅವ್ರ ಕಡೆಯಿಂದ ಏನಾದ್ರು ರೆಡಿ ಮಾಡಿದ್ರೆ, ನನ್ನ ಏನಾದ್ರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಕೇಳ್ಬೋದು, ಆರಾಮಾಗಿ ಕೇಳ್ಬೋದು, ನಿಶ್ಚಿಂತವಾಗಿ. ಏನ್ ಹೆದರಿದ್ರು ಸರಿ ಇಲ್ಲ. ಇದೇ ನಾವ್ ಅಲ್ಲೇ ಇನ್ನೊಂದು ಉದಾಹರಣೆ ನಾವ್ ಹೇಳ್ಬಿಡ್ತಿದ್ವಿ. ಏನಂದ್ರ PSI ನಾವೇನ್ ಟ್ರೈನಿಂಗ್ ಮಾಡ್ತೀವಿ, ಸುಮಾರು 1 ವರ್ಷದಲ್ಲಿ ನಾವು 277 ಜನ ಇದ್ದೀವಿ. 77 ಜನದಲ್ಲಿ ಹುಡುಗಿಯರೇ ಅದ್ರೊಳಗೆ 50% ಇದ್ರು. ನಮಗೊಂದು ಮಜಗುರ ಏನಂದ್ರೆ, ನಮ್ ಹೆಸರು ಹೇಳಕ್ಕೆ ನಮ್ಗ ಮಜಗುರ. ನಾವು ಹೆಣ್ಮಕ್ಳನ್ನ ಕಂಡ್ರೆ ಮಾತಾಡಲ್ಲ ಅಂತರ ಯಾಕಂದ್ರೆ ನಾವು ಇದ್ದಂತ ಬ್ಯಾಕ್ಗ್ರೌಂಡ್ನಾಗೆ ನಾವು ಫಸ್ಟ್ ರೂರಲ್ಲು, ಆಮೇಲೆ ನಾವು ಕಾಲೇಜ್ ಲೈಫ್ ಅಲ್ಲಿ ನಾವು ಮತ್ತ ಎಜುಕೇಶನ್ ಅಷ್ಟಕ್ಕಷ್ಟೇ ಕಟಾನ್ ಕಟ್ಟಿ ಪಾಸ್. ಮತ್ ಮುಂದೆ ಓದ್ಬೇಕು ಅಂತದ ಅದು ಹೆಂಗ್ ಹುಟ್ಟಿತು ನಮಗೂ ಗೊತ್ತಿಲ್ಲ. ಏನೇನೋ ಮಾಡಿ ಬಂದು ಇಲ್ಲಿ ಬಂದ್ಬಿಟ್ಟಿದ್ವು. ಆದ್ರ ಯಾವಾಗ ಈಗ ಸ್ಟೇಜ್ ಸಿಕ್ಕಾಗ ಅದನ್ನ ನಮ್ಗ ನೌಕರಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಭಾವನೆಗಳನ್ನ ನಾವು ಈ ಸಮಾಜದಿಂದ ಪಡೆದಂತ ಅನುಭವಗಳನ್ನ, ಜೀವನದಲ್ಲಿ ಆದಂತ ಅನುಭವಗಳನ್ನ ಬೇರೆಯವರೊಂದಿಗೆ ಹಂಚ್ಕೋಬೇಕಂದ್ರ ಮಾತು ಒಂದೇ. ಆ ಮಾತನ್ನ ನೀವ್ ಎಲ್ಲಿ ಹೇಳಿದ್ರೆ, ಒಬ್ರಿಗೊಬ್ರು ಹೇಳಿದಾಗ ನಾವು ಹೆಂಗ್ ಬೇಕಾದಂಗೆ ಹೇಳ್ಬೋದು. ಒಂದು ಸ್ಟೇಜ್ ಅಲ್ಲಿ ನಿಂತಾಗ, ಈಗ ಒಂದು ದೊಡ್ಡ ಪ್ಲಾಟ್ಫಾರ್ಮ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ. ಮಾಡಿದಾಗ ನಾವು 2 ಮಾತನ್ನಾದ್ರೂ ಅಟ್ಲೀಸ್ಟ್ ಮಾತಾಡುವಂತ ಒಂದು ಕೆಪಾಬಿಲಿಟಿ ಬರುವಂಗ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು ಅನ್ನೋದ ನಂದೊಂದಿದೆ. ಯಾಕಂದ್ರೆ ಲಾಸ್ಟ್ ನಾನು ಆ PSI ಇದರಲ್ಲಿ 277 ಜನರ ನಂಬರ್ನೇ ಅದ್ರೊಳಗೆ ಒಂದು ಡಬ್ಬಿಯಲ್ಲಿ ಹಾಕಿ ಏನ್ ಮಾಡಿಬಿಟ್ರು, ಡೈಲಿ ಇಬ್ಬರದ 2 ನಿಮಿಷ ಮಾತಾಡ್ಬೇಕು ಅವ್ರು, ಡೈಲಿ ಇಬ್ರು.
ಲಾಸ್ಟ್ ತನಕ ನಮ್ ನಂಬರ್ನೇ ಬರಲಿಲ್ಲ. ಅಂತ ಸೌಭಾಗ್ಯವಂತರು ನಾವು. ಯಾಕಂದ್ರೆ ಸ್ಟೇಜ್ ಮೇಲೆ ಹತ್ತಕ್ ನಮಗ ಅಲ್ಲಿ ಟೈಮ್ನೇ ಸಿಗ್ಲಿಲ್ಲ. ಟೈಮ್ ಅಂದ್ರೆ ನಾವು ಅಷ್ಟಿಗೆ ಹೆದರಿ ಬಿಡ್ತಿದ್ವಿ. ಸ್ಟೇಜ್ ಅಂದ್ರೆ ಬೇರೆಯವ್ರ ಜೊತೆ ಮಾತಾಡೋದು, ಏನಾದ್ರು ಹೇಳೋದಾದ್ರೆ, ವಿಷಯಗಳನ್ನ ಹೇಳೋದಾದ್ರೆ ಎಲ್ಲ ನಾಲೆಜ್ ಇದೆ, ಆದ್ರೆ ಹೇಳುವಂತ ಧೈರ್ಯನೇ ಇಲ್ಲ. ಅದರಲ್ಲಿ ಹೆದರುವಂತ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ಕಲಿಯುವಂತ ಸಮಯ, ಕಲಿಬೇಕು. ತಪ್ಪಾದ್ರೂ ಏನಾಗುತ್ತೆ, ಎಲ್ಲಾರು ನಾವು ಒಂದೇ, ಎಲ್ಲರೂ ಕಲೀಲಿಕ್ಕೆ ಬಂದವರು, ಎಲ್ಲರಿಗೂ ಗೊತ್ತಿದೆ ಇದು ಹಣೆ ಬರ. ಅದಕ್ಕ ಯಾರು ಸಂಕೋಚ ಪಡ್ಲೇಬಾರ್ದು. ತಪ್ಪು ಮಾತಾಡ್ತೀವಿ, ಏನ್ ಬೇಕಾದ್ ಮಾತಾಡಿ, ಆದ್ರೆ ಸ್ಟೇಜ್ ಕರೇಜ್ ಬರಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಸಂಕೋಚ, ಹೆಂಗಪ್ಪ ಅಲ್ಲಿ 5 ಜನ ಇರ್ತಾರೆ, ನಾವು ಇಂಟರ್ವ್ಯೂ ಹೆಂಗ್ ಪಾಸ್ ಆಗ್ಬೇಕು. ನಿಮ್ಗೆ ಏನ್ ನಾವ್ ಹೇಳ್ದಂದ್, ನಾ KS ಇಂಟರ್ವ್ಯೂ ಹೋದಾಗ ಏನಾಯ್ತಂದ್ರೆ, ನಾವೊಂದ್ 5 ನಿಮಿಷ 10 ನಿಮಿಷ ಮಾತಾಡಿಸ್ಬಿಡ್ತಾರಂತ ನಾವು ತಿಳಿದ್ವಿ. 55 ನಿಮಿಷ ನಮ್ದು ಇಂಟರ್ವ್ಯೂ ಆಯ್ತು. ನನಗೆ ಕೊಟ್ಟದೆ 72 ಮಾರ್ಕ್ಸ್. ನಾ ಹೇಳ್ದೆಲ್ಲಾ ತಪ್ಪು ಹೇಳ್ಬಿಟ್ಟು. ಯಾಕಂದ್ರೆ ನಾವೇ ಡಿಸೈಡ್ ಮಾಡ್ಬೇಕು. ಸಾಕಷ್ಟು ಈಗ ಯೂಟ್ಯೂಬ್ ಅಲ್ಲಿ ಇಲ್ಲಿ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದವ್ರು ಸಿಗ್ತಾರ, ಎಲ್ಲಾರು ಸಿಗ್ತಾರ. ಅವ್ರ ಜೊತೆ ತಾವು ಕೇಳಿದಾಗ ಅವ್ರವ್ರು ಅದನ್ನೇ ನೆನಪಿಟ್ಕೋತ ಹೋಗ್ಬೇಕು. ನಾನು ಏನ್ ಮಾಡ್ಬೇಕು, ಇಲ್ಲಿ ನಾವು ಮಾತಾಡ್ತಾ ಇದ್ರೆ ಅಲ್ಲಿನೂ ಹಾಗೇ ಮಾತಾಡ್ತಾ ಇರ್ತೀವಿ. ಅದಕ್ಕಾಗಿ ಈ ಮಾನಸಿಕ ಸ್ಥಿತಿಯನ್ನು ಒಳ್ಳೆ ಸಿಸ್ಟಮೆಟಿಕ್ ಆಗಿ ಬೆಳೆಸ್ಕೋಬೇಕಂತ ಹೇಳ್ತಾ, ಈಗ ಏನಾದ್ರೂ ತಾವು ಪ್ರಶ್ನೆಗಳನ್ನ ನನ್ನ ಕೇಳ್ತಿದ್ರೆ ತಾವು ಕೇಳ್ಬೋದು. ಧನ್ಯವಾದಗಳು ಸರ್. ಇದೀಗ ಪ್ರಶ್ನೋತ್ತರ ಸಮಯ. ವಿದ್ಯಾರ್ಥಿಗಳಲ್ಲಿ ಪ್ರಶ್ನೋತ್ತರಗಳನ್ನು ಕೇಳಬೇಕೆಂದು ವಿನಂತಿ. ಸೊ ಯಾರು ಪ್ರಶ್ನೆ ಇದೆ ಅವ್ರ ಹ್ಯಾಂಡ್ ರೈಸ್ ಮಾಡಿ, ನಾವು ಹೆಸರು ಕೂಗ್ತೀವಿ, ಹೆಸರು ನೀವು ಕೇಳ್ಬೋದು ಸರ್ಗೆ ಕ್ವಶನ್. ಆರಾಮಾಗಿ ಮಾತಾಡಿ ಸರ್ ಜೊತೆ. ಅವರು ಹೇಳಿದ್ದಾರೆ ಈಗ, ಓಕೆ. ಆಸ್ ಎ ಫ್ರೆಂಡ್ ಆಗಿ ನೀವು ಆರಾಮಾಗಿ ಸರ್ ಜೊತೆ ಮಾತಾಡ್ಬೋದು. ಸೊ ಏನೇ ಕ್ವಶನ್ ಇದ್ರು ಬೇಗ ಹ್ಯಾಂಡ್ ರೈಸ್ ಮಾಡಿ. ಓಕೆ, ಕ್ವಶನ್ ಕೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ. ನಾನು ಯಕ್ಷಿತ್ ಅಂತ ಮಂಗಳೂರಿಂದ. ಸ್ಟೇಜ್ ಫಿಯರ್ ಅಂತ ಅಲ್ಲ, ಯಾವ ರೀತಿ ನೀವು ಸ್ಟೇಜ್ ಫಿಯರ್ ಅನ್ನು ಇದು ಮಾಡಿದ್ರಿ, ಓವರ್ಕಮ್ ಮಾಡಿದ್ರಿ? ಇದರಲ್ಲಿ ಏನಿದೆ ಅಂದ್ರೆ, ನಾನು ತೆಗೆದುಕೊಂಡಂತ ನೌಕರಿನೇ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಫಸ್ಟ್ ಪರ್ಸನ್ನೇ ನಾನೇ ಇರ್ತೀನಿ. ನಾನು ಏನು ತಪ್ಪು ಮಾತಾಡ್ಲಿ ಒಪ್ಪು ಮಾತಾಡ್ಲಿ, ನಾ ಮಾತಾಡ್ಲೇಬೇಕು. ಅಲ್ಲಿ ಲಾಸ್ಟ್ ಇಲ್ಲಿಗೆ ಬಂದು ನಿಂತು ಬಿಟ್ಟಿದೆ ನಮ್ಮ ಜೀವನ. ಫೋರ್ಸ್ಫುಲ್ಲಿ ಸ್ಟೇಜ್ ನಮ್ಗೆ ಕೊಟ್ಬಿಡ್ತೆ ಜೀವನನೇ. ನಾವು ಕಲಿಬೇಕಲ್ಲ, ನಾವು ಕಲೀಲೇಬೇಕು, ಆ ಸ್ಥಿತಿಗೆ ಬಂದ್ಬಿಡ್ತೆ. ಅದಕ್ಕಾಗಿ ನಾ ಹೇಳೋದು, ಜವಾಬ್ದಾರಿ ಸಿಗೋಕ್ಕಿಂತ ಮುಂಚೆನೆ ನಾವು ಕಲಿತ್ರೆ ಒಳ್ಳೇದಂತ ನಂದು ಅಭಿಪ್ರಾಯ. ತಮಗೆ ಎಲ್ಲಾದ್ರೂ ಒಂದು ಅವಕಾಶ ಸಿಕ್ಕಾಗ ತಾವು ಅದ್ರ ಬಗ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ 2 ನಿಮಿಷಗಳನ್ನ ಮಾತಾಡಕ್ ಕಲೀರಿ ಅಂತ ನಾ ಹೇಳೋದು. ಯಾಕಂದ್ರೆ ನಾವು ಅನುಭವಿಸಿದಂತ ನೋವನ್ನು ಮತ್ತೊಬ್ರು ಅನುಭವಿಸ್ಬಾರ್ದು. ಅಕಸ್ಮಾತ್ ಆಗಿ ನಾಳೆ ತಾವು ಒಬ್ರು IAS, IPS ಅಥವಾ KS, AC, DYSP ಏನಾದ್ರು ಆದಾಗ ಅಲ್ಲಿ ಇರೋರೇ ನಾವೇ ಫಸ್ಟ್ ಪರ್ಸನ್. ನನ್ನ ತಾಲೂಕಿಗೆ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಬಂದ್ರೆ ಅಥವಾ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬಂದ್ರೆ, DC ಬಂದ್ರೆ, ಯಾರು ಬಂದ್ರು ಫಸ್ಟ್ ಸ್ವಾಗತ ಮಾಡವನೇ ನಾನು. ಸ್ವಾಗತ ಮಾಡ್ಬೇಕು, ಇರ್ಲಿಕ್ಕೆ ಪ್ರಾಸ್ತಾವಿಕ ನುಡಿ ಮಾಡಿದ್ರೆ, ಇಲ್ಲಾಂದ್ರೆ ಅಧ್ಯಕ್ಷೀಯ ಭಾಷಣ ನಾನೇ ಮಾಡ್ಬೇಕು. 3 ಅವು ನನಗೆ ಅಪ್ಲೈ ಆಗ್ತಾವ. ಅದಕ್ಕಾಗಿ ನಾನು ಕಲೀಲೇಬೇಕು ಅದನ್ನ. ಎಕ್ಸಾಮ್ ನಾನ್ ಕೇಳೋದು ಏನಂದ್ರೆ, ಎಕ್ಸಾಮ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್, ನಾ ಈಗ ಒಂದು ಕ್ವಶನ್ ಕೇಳ್ತೀನಿ. ಕ್ವಶನ್ ಕೇಳಿದಾಗ ಈಗ ತಾವೆಲ್ಲ ಬೇಸಿಕ್ ಅಂತರೂ ಓದಿದವ್ರಿದ್ರಿ. ನನಗೆ ಅನ್ಸಿದ ಮಟ್ಟಿಗೆ ಈಗ ಸುಮಾರು ದಿನಗಳಿಂದ ಒಂದು 40-45 ಜನ ತಾವೆಲ್ಲ ಅಟೆಂಡ್ ಆಗಿದ್ರಿ. ಫಾರ್ ಎಕ್ಸಾಂಪಲ್, ಒಂದು ಸಂವಿಧಾನವನ್ನು ನಾವು ತಗೊಂಡಾಗ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು. ಯಾಕಂದ್ರೆ ನಾವು ಬಹಳ ಕಡಿಮೆ ಓದಿದವ್ರ, ಅಂದ್ರೆ ಕಂಪೇರ್ ಮಾಡ್ಕೋತ ಓದ್ಬಿಡ್ತಿದ್ವಿ ನಾವು. ಫಾರ್ ಎಕ್ಸಾಂಪಲ್ 370, 371 ಬರೇ ಒಂದು ಲೀಸ್ಟ್ ಡಿಫ್ರೆನ್ಸ್ ನನಗೆ ಹೇಳ್ಬಿಟ್ರೆ ಸಾಕು. ಲೀಸ್ಟ್ ಮೇನ್ ಡಿಫ್ರೆನ್ಸ್ ಇದ್ರಲ್ಲಿ
ಯಾಕಂದ್ರ ಪಾಯಿಂಟ್ ಟು ಪಾಯಿಂಟ್ ನಾವ್ ಏನ್ ಯಾವ್ದೇ ಒಂದು ಎಕ್ಸಾಮ್ KPSC ಮತ್ತು UPSC ಇಷ್ಟು ಕ್ಲಿಯರ್ ಇದೆ. ಅದರಲ್ಲಿ ಅವರು ಏನ್ ಕೇಳ್ತಾರಂದ್ರೆ 10% ಆನ್ಸರ್ ಬಂದ್ರೆ 100% ಏನ್ ಕೊಡ್ತಾರ, ಮಾರ್ಕ್ಸ್ ಕೊಡ್ತಾರಲ್ಲಿ. ಅದ್ರಲ್ಲಿ ರೂಲ್ಸೇ ಹಂಗಿದೆ. ಅವ್ರು ಒಂದು 50 ಪಾಯಿಂಟ್ಗಳನ್ನ ಬರೆದ್ರೆ ಮಿನಿಮಮ್ 10% ಆನ್ಸರ್ ಅವ್ರಿಗೆ ಬೇಕು. ಈಗ ನಾನು ಕೇಳ್ತೀನಿ, ಭಾರತದ ಸಂವಿಧಾನದ ಪ್ರಕಾರ ಆರ್ಟಿಕಲ್ 370 ಮತ್ತು 371 ಪ್ರಕಾರ ಇವಕ್ಕೆ ಇರುವಂತ ವ್ಯತ್ಯಾಸವೇನಂತ ನಾ ಕೇಳ್ತೀನಿ. ನಾನು ಕೇಳಿದಾಗ ಇರುವಂತ ಮುಖ್ಯ ಇದರಲ್ಲಿ ಪಾಯಿಂಟ್ ಏನ್ ಬರ್ಬೇಕು, ಅದು ಬರಲೇಬೇಕು. ಅದು ಬರದೇ ಇದ್ರೆ ಈ ಆನ್ಸರ್ ಎಲಿಜಿಬಲ್ನೇ ಇಲ್ಲ. ಈಗ ಸಾಕಷ್ಟು ಓದಿದಿರಿ. ಈಗ ಯಾಕೆ ನಾ ಹೇಳೋದಂದ್ರೆ, ನಾವು ಓದಿದ್ದನ್ನ ನಾವೇ ವೆರಿಫೈ ಮಾಡ್ಬೇಕು. ಬೇರೆದವ್ರ ಈಗ ನಾ ಬೇರೆದವ್ರಿಗೆ ವೆರಿಫೈ ಮಾಡಕ್ ಕೊಡ್ತೀನಿ, ಅವ್ರ ಏನ್ ಮಾಡ್ಬಿಡ್ತಾನ, ಒಂದ್ ರೆಡ್ ಪೆನ್ಲ ಎಸ್ ಎಸ್ 10-15 ಮಾರ್ಕ್ಸ್ ಹಾಕಳಿ. ಅದನ್ನ ನಾವ್ ವೆರಿಫೈ ಮಾಡೋದು. ಹೆಂಗ್ ವೆರಿಫೈ ಮಾಡ್ತೀರಿ? ಈಗ ಏನು ಇಷ್ಟೆಲ್ಲ ಓದಿದ್ವಿ ನಾವು. ಓದಿದಾಗ ಏನು ನಾವು ಹೇಳಕ್ಕಾಗಲ್ಲ, ಒಂದು ಡಿಫ್ರೆನ್ಸ್ ಹೇಳಕ್ಕಾಗಲ್ಲ. ಯಾರಾದ್ರೂ ಒಬ್ಬ ಗೊತ್ತಿರದೇ ಇದ್ರೆ ಓಕೆ, ಅದ್ರನ್ನ ಏನೂ ಇಲ್ಲ, ಅದರಲ್ಲಿ ಸಮಸ್ಯೆನೇ ಇಲ್ಲಲ್ಲ. ಯಾಕೆ ನನಗೆ ಗೊತ್ತಾಗಿಲ್ಲ? ಸಂವಿಧಾನ ಎಷ್ಟು ಸಲ ಓದಿನಿ? 10 ಸಲ ಓದಿದೀನಿ, 20 ಸಲ ಓದಿನಿ. ಏನ್ ಇದ್ರಲ್ಲಿ ಡಿಫ್ರೆನ್ಸ್? ಯಾರಾದ್ರೂ ಹೇಳ್ತೀರಿ? ಸರ್ ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ ಸರ್ ಅದು 370 ಕಾಶ್ಮೀರಕ್ಕೆ ನಾವು ಪ್ರತ್ಯೇಕ ಸ್ಥಾನಮಾನ ಕೊಟ್ಟಿದ್ವಿ 1957 ಇದೆಲ್ಲ ನಮಗೆ ಬೇಕಾಗಿಲ್ಲ. ಇದು ನಾ ಅದನ್ನೇ ಹೇಳೋದು. ಮೇನ್ ಡಿಫ್ರೆನ್ಸ್ ಏನು ಅದು ಎಲ್ಲರಿಗೂ ಗೊತ್ತಿದೆ. 370 ಕಾಶ್ಮೀರಕ್ಕೆ ಕೊಟ್ಟದಿದೆ, 371 ಅದರ್ ಸ್ಟೇಟ್ಗೆ ಕೊಟ್ಟದಿದೆ. ಮೂಲ ಏನು ಅದರದ ಡಿಫ್ರೆನ್ಸ್, ಅದನ್ನ ನಾ ಕೇಳ್ತಾ ಇದ್ದೀನಿ. ಈಗ ಯಾಕಂದ್ರೆ ನಾನು ಭೂತಾನ ಇಂಡಿಯಾದೊಳಗೆ ಸೇರ್ಸೋಕಾದ್ರ ಯಾವ ಆರ್ಟಿಕಲ್ ಪ್ರಕಾರ ನೀವು ಸೇರಿಸ್ತೀರಿ? ಈಗ ಸರ್ ಆರ್ಟಿಕಲ್ 3. ಅದೇ ನೋಡಿ, ಈಗ ನಿಮ್ಗೆ ಗೊತ್ತಾಯ್ತು. ಈಗ ನಾ ಹೇಳುವಂತ ಕ್ವಶನ್ಗೆ ನಿಮ್ಗೆ ಉತ್ತರ ಸಿಕ್ಬಿಡ್ತು. ಈಗ ಇದರಲ್ಲಿ ಏನಿದೆ ಅಂದ್ರೆ 371 ಭಾರತದ ಭೂಭಾಗಗಳು ದಲ್ಲಿರುವಂತ ಯಾವುದೇ ರಾಜ್ಯ, ಯಾವುದೇ ಕೇಂದ್ರಾಡಳಿತ ಪ್ರದೇಶ, ಅವಕ್ಕೆ ನಾವು ಏನ್ ಮಾಡ್ತೀವಿ, ವಿಶೇಷ ದರ್ಜೆಯನ್ನು ಕೊಡ್ತೀವಿ. 370 ಭಾರತದ ಹೊರಗಿನಿಂದ ಬರುವಂತ ಭೂಭಾಗ. ಎಸ್ ಸರ್. ಹಾ, ಇದು ಮೂಲ. ನಿಮಗೆ ನಾ ಯಾಕಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳಿದೆ, ತಾವು ಇದೇ ತರ ಕಂಪೇರ್ ಮಾಡ್ತಾ ಹೋಗ್ಬೇಕು ಅಷ್ಟೇ. ಸಿಲೆಬಸ್ ನೀವು ಎಷ್ಟು ಪೇಜ್ ಓದ್ತೀರಿ, ಏನ್ ಮಾಡ್ತೀರಿ ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ಆ ಕ್ವಶನ್ಗೆ ನಾನು ಪಿನ್ ಪಾಯಿಂಟ್ ಆಗಿ ಯಾವ ತರ ನಾವು ಉತ್ತರ ಕೊಡ್ತೀವಿ. ಎಲ್ಲರೂ ಹೇಳ್ತಿದ್ರೆ ಅದರಲ್ಲಿ 100 ಶಬ್ದಗಳಿಗೆ ಮೀರದಂತೆ ಇರೋದೆ. ನಾವು ಬರೆದು ಬಿಡ್ತೀವಿ 500 ಶಬ್ದ. ಅದರಲ್ಲಿ ನಿಮಗೆ 1 ಮಾರ್ಕ್ಸ್ ಕೊಡಲ್ಲ. ಯಾಕೆ ಕೊಡೋದಲ್ಲ ಅಂದ್ರೆ ಅವ್ರು ಕೇಳೋದು ಕ್ಲಿಯರಿಟಿ ಅಷ್ಟೇ. ಈಗ ನಾನು PhD ಮಾಡಿ ಬಂದಿದ್ದೀನಿ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ. ಅಲ್ಲಿ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋನ್ ಯಾರು ಇರ್ತಾರೆ? BA ಮಾಡಿದವನ್ ಇರ್ತಾನೆ, ಯಾವುದೋ ಒಂದು ಕಾಲೇಜ್ ಲೆಕ್ಚರು ಯಾರೋ ಇರ್ತಾರೆ. ಇದ್ದಾಗ ಅವನಿಗೆ ತಿಳಿಯುವ ಹಾಗೆ ನಾವು ಉತ್ತರ ಬರೀಬೇಕಷ್ಟೇ, ಹೌದಲ್ರಿ? ಅದಕ್ಕಾಗಿ ತಾವು ಎಲ್ಲ A to Z ಕಂಡೀಷನ್ ಫಾಲೋ ಆಗ್ಬೇಕಲ್ಲಿ. ಈಗ ನಾ ಕೇಳುವಂತ ಪ್ರಶ್ನೆಗೆ ತಮಗ್ ಗೊತ್ತಾಯ್ತು ನಾ ಯಾವ ತರ ಕೇಳಿದ್ನನು ಅಂತದೆ. ಮತ್ತೆ UPSC KPSC ಅಲ್ಲಿ ಕೇಳುವಂತ ತಮ್ಮ ಅನುಭವದ ಉತ್ತರಗಳನ್ನ ಕೇಳ್ತಾರೆ, ವಿನಾ ಬುಕ್ದ ನಾಲೆಜ್ ಅನ್ನ ಯಾರು ಕೇಳೋದಿಲ್ಲ. ಈಗ ಈ ತರ ಆಗಿದೆ, ತಮ್ಮ ಅಭಿಪ್ರಾಯ, ತಾವು ಯಾವ ತರ ಇದನ್ನ ನಿಭಾಯಿಸ್ತೀರಿ ಅನ್ನುವಂತ ಉತ್ತರಗಳನ್ನ ಹಲೋ, ಹಲೋ ಸರ್. ಸರ್ ಒಂದು ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ.
ಉಳಿದವರಿಗೆ ಸರ್ ವಾಯ್ಸ್ ಕೇಳಿಸ್ತಾ ಇದೆನಾ? ಅಲ್ಲ ಸರ್ ಅದು ಸರ್ ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಮ್ಯೂಟ್ ಆಗಿದೆ ಯಾಕೋ. ನೋ ಈಗ ಕೇಳ್ತಾ ಇದೆ. ನೋ ಇಟ್ಸ್ ಓಕೆ ಓಕೆ ಸರ್. ಎಸ್ ಸರ್, ಯುವರ್ ಆಡಿಬಲ್ ಸರ್. ಎಸ್ ಸರ್. ಹಾ ಮತ್ತೆ ಏನಾದ್ರು ಕೇಳೋರಿದ್ರೆ ಕೇಳಿ. ಮತ್ತೆ ಬೇರೆಯವ್ರು ಯಾರಾದ್ರೂ ಕ್ವಶನ್ ಕೇಳೋರಿದ್ರೆ ಕೇಳಿ. ಸರ್ ನಮಸ್ತೆ. ಹಾ ಹೇಳಿ ಅಮ್ಮ, ಹೇಳಿ. ಸರ್ ಇವಾಗ ಹೇಳ್ತಾ ಇದ್ರಿ ನಾವೇ ಸ್ವಲ್ಪ ಅದನ್ನ ನಾವು ಇದ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಏನ್ ಬರ್ದಿರ್ತೀವಿ ಅಥವಾ ನಾವ್ ಏನ್ ಓದಿದೀವಿ ಅಂತ ನಾವೇ ಅದನ್ನ ಅನಾಲಿಸಿಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಒಂದೊಂದ್ಸತಿ ಏನಾಗುತ್ತೆ ಸರ್, ನಮ್ಗೆ ನಾವೇ ಮಿಸ್ ಆಗಿ ಹೋಗ್ತಾ ಇದ್ವು ಅಥವಾ ನಾವು ತಪ್ಪಾಗಿ ಹೋಗ್ತಾ ಇದ್ವು, ಏನು ಗೊತ್ತಾಗ್ತಿರೋದಿಲ್ಲ. ಅವಾಗ ನಾವು ನಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ, ಅವರ ಒಂದು ಅಭಿಪ್ರಾಯ ಅಥವಾ ಅವರ ಒಂದು ಅನಾಲಿಸಿಸ್ ತಗೋಬೋದಾ ಸರ್? ನಾವು ತಗೋದಾದ್ರೆ ಹೇಗೆ ತಗೋಬಹುದು ಅಂತ. ಓಕೆ ಓಕೆ. ಈಗ ತಾವು ಯಾವುದೇ ಒಂದು ಆನ್ಸರ್ ಮಾಡ್ತಾ ಇದ್ರಿ ಅಂದಾಗ ವೆರಿಫೈ ಯಾವ ತರ ಮಾಡ್ತೀರಿ, ಮಾಡಿದಾಗ ಯಾರಾದ್ರೂ ತಮ್ಮ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಇದ್ರೆ ತಾವು ಕೇಳ್ತೀರ. ಕೇಳಿದಾಗ ಏನ್ ಮಾಡಿದ್ವಿ, ಇದು ಡೈಲಿ 1 hour 2 hour ತಾವು ಮಾಡ್ತಾ ಇದ್ರೆ ತಮ್ಮ ರೂಢಿಯಲ್ಲೇ ಬಂದ್ಬಿಡುತ್ತೆ. ಈಗ ನಾನು ಏನಾದ್ರೂ ಒಂದು ಸರ್ಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀನಿ, ಈಗ ತಾವು ಈಗೇನ್ ನಾ ಹೇಳಿದ್ನಲ್ಲ 370 371 ಇದನ್ನ ಎಲ್ಲಿ ಸಂವಿಧಾನದಲ್ಲಿ ಎಲ್ಲಿ ಬರೆದಿಲ್ಲ. ಆದ್ರೆ ಅವನು ಏನ್ ಪೇಪರ್ ಚೆಕ್ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಬೇಕಾದದ್ದು ಇದೇ ಆನ್ಸರ್. ಅದಕ್ಕಾಗಿ ತಾವು ಗೂಗಲ್ ಇದೆ, ಸಾಕಷ್ಟು ಯೂಟ್ಯೂಬ್ಗಳಿದ್ದಾವೆ, ತಾವು ಬೇಸಿಕ್ ಅನ್ನು ಓದಿದಿರ, ಇಲ್ಲಿ ಬಂದ ನಂತರ ತಾವು ತಪ್ಪಾಗಿ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ನಮಗ ಅನ್ಸೋದಿಲ್ಲ. ಈಗ ತಾವು ಬೆಸ್ಟ್ ಡೈಲಿ ನಮ್ದೇನ್ ರೂಢಿ ಆಗಿಬಿಟ್ಟಿತ್ತು ಅಂದ್ರೆ, ಮೇನ್ಸ್ ಬಂದ್ಮೇಲೆ ನಾವು ಯಾವುದು ಏನು ಇದನ್ನ ಮಾಡ್ತಿರ್ಲಿಲ್ಲ, ಬುಕ್ಕನೇ ಓದ್ತಿದಿಲ್ಲ. ನಾವ್ ಏನು ಓದ್ತಿದ್ವಿ, 25 ಕ್ವಶನ್ಗೆ ನಾವು ಆನ್ಸರ್ ಬರಿಬೇಕು ಅಷ್ಟೇ. ಎಷ್ಟು ಒಂದ್ ದಿನ 5 ಲೈನ್ ಬರ್ದೆ, ನೆಕ್ಸ್ಟ್ ಡೇ ನೀವು ಆದಾಗ 1 ತಿಂಗಳಾದ ನಂತರ ಅದನ್ನ ನೀವು ರಿಪೀಟ್ ಮಾಡಿದಾಗ ಏನಾಗುತ್ತೆ, ಅವಾಗ ಒಂದು 5 ಲೈನು 6 ಲೈನು 8 10 ಲೈನ್ ಬರೆದ್ರೆ ಸಫಿಶಿಯಂಟ್ ಆಗಿ ಮುಗಿದೇವಾಯ್ತು. ಈಗ ಮಾಡೋದಿಲ್ಲ. ಈಗ ಏನಾಗುತ್ತೆ ಅಂದ್ರ, ನಾನ್ ಮಾಡೋದಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆದ್ರೆ ಆ ಪೋಸ್ಟಿಗೆ ನಾನು ಹೋಗಕ್ಕೆ ಇಂಟ್ರೆಸ್ಟ್ನೇ ನನಗಿದ್ದ ಇಲ್ಲ ಅಂದಂಗದ. ಇಲ್ಲಿ ಸಮಸ್ಯೆಗಳನ್ನ ಯಾರು ಕೇಳೋದಿಲ್ಲ. ಇನಿಷಿಯಲ್ ಸ್ಟೇಜ್ ದಲ್ಲಿ ಯಾರಾದ್ರೂ ಕೇಳ್ಬೋದು. ನಾವು ಕೋಚಿಂಗ್ ಸೆಂಟರ್ ದಲ್ಲಿ ಹೋದಾಗ ಅವ್ರು ಏನ್ ಹೇಳ್ತಾರ, ಸಿಲೆಬಸ್ ಇರುತ್ತೆ ಎಷ್ಟಿದೆ ಅವ್ರು. ಯಾಕಂದ್ರೆ ಅಲ್ಲಿ ತಾವು ಫಾಲೋ ಅಪ್ ಯಾರು ಮಾಡ್ತಾರೆ ಅಂದ್ರೆ, ಯಾರನ್ನ ಮಾಡ್ಬೇಕು ಅಂದ್ರೆ 4 ಸಲ 5 ಸಲ ಮಿನಿಮಮ್ 1 ಸಲ ಆದ್ರೂ ಇಂಟರ್ವ್ಯೂ ಅಟೆಂಡ್ ಕೊಟ್ಟಿರ್ತಾರಲ್ಲ ಅವರು, ಮೇನ್ಸ್ ಬರ್ದವ್ರು. ನೀವು ಅವ್ರನ್ನ ಕೇಳಿದ್ರೆ ಯಾಕೆ ಅವ್ನು ಮೆನ್ಸಿಗೆ ಹೋದ, ಯಾಕೆ ಅವನು ಇಂಟರ್ವ್ಯೂದಲ್ಲಿ ಫೇಲ್ ಆದ. ಈಗ ಫಾರ್ ಎಕ್ಸಾಂಪಲ್ ಶಾಂತಪ್ಪ ಕುರ್ಬರ್ ಅನ್ನೋ ಒಬ್ರು PSI ಇದ್ರು, ಸೇಮ್ ಅದೇ ತಾವ್ ಹೇಳಿದ್ರಲ್ಲ. ಅವ್ರು ಈಗಾದ್ರೂ ಅವ್ರು ಯೂಟ್ಯೂಬ್ ದಲ್ಲಿ ನೀವು ಹೋಗಿ ಕೇಳಿದಾಗ ಈ ಕ್ವಶನ್ ನಮ್ಗೆ ಕ್ಲಿಯರ್ ಆದ ನಂತರ ಅದ್ ನಿಮ್ ಮನಸ್ಸಿನಲ್ಲಿ ಆ ಪ್ರಾಬ್ಲಮ್ನೇ ಬರಬಾರ್ದು. ಅದು ಈಗ ತಾವು ಶಾಂತಪ್ಪ ಕುರ್ಬರ್ ಅವ್ರದ್ದು ಎಷ್ಟು 8 ಅಟೆಂಪ್ಟ್. ಅಷ್ಟು ಪೇಶನ್ಸ್. ಈ ನೌಕರಿ ಬರ್ಬೇಕಾದ್ರೆ ಪೇಶನ್ಸ್ ಬೇಕೇ ಬೇಕು. ಇಲ್ಲ ಅಂದ್ರೆ ನೌಕರಿ ಹಿಡಿದ ನಂತರ ಮಾಡೋದು ಬಹಳ ಕಷ್ಟ ಇದೆ. ಮತ್ತೆ ಯಾಕೆ ಅಂದ್ರೆ ನಾವು ಪೇಶನ್ಸ್ ಇರದೇ ಇದ್ರೆ ಸಾಕಷ್ಟು ಉದಾಹರಣೆಗಳು ತಾವು ನೋಡಿರ್ಬೋದು. DK ರವಿ ಅವ್ರನ್ನ ನೋಡಿರ್ಬೋದು ನೀವು. ಏನೇನೋ ತಪ್ಪಾಗಿ ಎಲ್ಲೆಲ್ಲಿ ಸಿಕ್ಕಾಕೊಂಡು ಏನೇನೋ ಆಗ್ಬಿಟ್ಟು ಸಾಕಷ್ಟು ಜನ ಸುಸೈಡ್ ಮಾಡ್ಕೋತಾರೆ. ಯಾಕೆ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ನೀವು ಅನಲೈಸ್ ಮಾಡಿದ್ರೆ ಲಾಸ್ಟ್ ಬರೋ ಉತ್ತರನೇ ಇದೆ. ಸೊ ಸರ್, ತಮ್ಮ ಅಭಿಪ್ರಾಯದಂತೆ ನಾವು ಅದನ್ನ ಅನಾಲಿಸಿಸ್ ಮಾಡುವಷ್ಟು ನಮಗೆ ತಾಳ್ಮೆ ಅಥವಾ ನಾಲೆಜ್ ಇಲ್ಲದೆ ಇದ್ರೆ ನಾವು ಆ ಒಂದು ಹುದ್ದೆಗೆ ಅನರ್ಹ. ನಾ ಅದನ್ನ ಹೇಳ್ತಾ ಇಲ್ಲ. ಈಗ ನಾನ್ ಹೇಳ್ತೀನಿ ಒಂದ್ ನಿಮಿಷ ಮೇಡಮ್. ಈಗ ತಾವ್ ಕೇಳಿದಂತ ತಾವ್ ಏನಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರ್ದು ನಾನ್ ಒಪ್ಪದೆ ಇರುವಂತ ನನ್ನ ಉತ್ತರವನ್ನ ಬೇರೆ ಅವ್ರಿಗೆ ಹೆಂಗ್ ಒಪ್ಪಕ್ ಸಾಧ್ಯ? ಅನಲೈಸ್ ನಾನೇ ಮಾಡದೇ ಇದ್ರೆ, ನಾ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನೇ ಹೇಳದೇ ಇದ್ರೆ
ಬೇರೆ ಅವ್ರು ಹೆಂಗ್ ಹೇಳಕ್ ಸಾಧ್ಯ? ಅವನ ಮಾನಸಿಕ ಸ್ಥಿತಿ ಯಾವ ತರ ಇದೆ ಅದು ನನಗ ಕರೆಕ್ಟ್ ಅನ್ಬೋದು, ಅವನಿಗೆ ತಪ್ಪಿರ್ಬೋದು. ಅವ್ನ ತಪ್ಪತ್ ನಿಮಗೆ ಹೇಳ್ತಾನ ಅಲ್ಲಿ. ಆದ್ರೆ ನೀವು ಬರ್ದಂತ ಉತ್ತರ ಕರೆಕ್ಟ್ ಇರ್ತದೆ. ಅವಾಗ ಏನ್ ಮಾಡೋರು? ಕರೆಕ್ಟ್ ಸರ್, ನೀವ್ ಹೇಳೋದು ಕೇಳಿ. ಕರೆಕ್ಟ್. ನಮಗೆ ಅದು ಕರೆಕ್ಟ್ ಅನಿಸ್ತಾ ಇದ್ರೆ ಬೇರೆದವ್ರಿಗೆ ಹೇಗೆ ಕರೆಕ್ಟ್ ಆಗ್ತೈತೆ? ಆದ್ರೆ ನಾನ್ ಹೇಳೋದೇನಂದ್ರೆ, ಎಕ್ಸಾಮ್ ಬರೆಯವ್ರು ನಾವು ಎಸ್ ಸರ್. ಕರೆಕ್ಟಾ ಸರಿ ಐತೆ ಅಂತ ಕೇಳೋದು ಯಾರನ್ನ? ಬೇರೆದವ್ರನ್ನ. ಆದ್ರೆ ನನಗೆ ಈಗ ನಾನೊಂದು ಕ್ವಶನ್ ಕೇಳ್ತಂದ, ನಾನು ಮತ್ತು ನನ್ನ ಮನಸ್ಸು ಎರಡು ಒಂದೇನಾ? ಹೌದು ಸರ್. ಇಲ್ಲ, ಅಲ್ಲವೇ ಅಲ್ಲ. ಅಲ್ವಾ? ಹಾ, ಅದೇ ಎಥಿಕ್ಸ್ ಅದರಲ್ಲಿ ಹೋಗಿ ನೀವು ಈಗ ನಿಮ್ಗೇನಿದೆ ಅಲ್ಲ KS UPSC ಎಥಿಕ್ಸ್ ಅಲ್ಲಿ ನೀವು ಆದಾಗ ನೋಡಿ, ಈಗ ನಾನು ನನ್ನ ಮನಸ್ಸು ಎರಡು ಒಂದೇ ಆದಾಗ ನನ್ನ ಮನಸ್ಸು ನನಗೆ ತಪ್ಪು ದಾರಿ ಹೇಳ್ತಾ? ನಾನು ಒಂದು ಡಿಸೈಡ್ ಮಾಡ್ತೀನಿ ನೈಟ್ ಮಲಗುವಾಗ, ನಾಳೆ ಇದೊಂದು ಸಿಲೆಬಸ್ ನಾನು ಕಂಪ್ಲೀಟ್ ಮಾಡ್ಬೇಕಂತ ಒಂದು ಸಂಕಲ್ಪ ತಗೊಂಡು ನಾನು ಮಲಗ್ತೀನಿ. ಆದ್ರೆ 25% ನಾ ಓದಲ್ಲ. ನನ್ನ ಮನಸ್ಸು ಏನ್ ಹೇಳಿತ್ತು? ಬೇರೆ ರೀತಿನ ಎಳೆಯೋದಕ್ಕೆ ಟ್ರೈ ಮಾಡ್ತೀರಿ. ಹಾ, ಯಾಕೆ? ಸಾಕಷ್ಟು ಅಟ್ರಾಕ್ಷನ್ಗಳಿದಾವೆ ನಮ್ಗೆ. ಹೌದು ಸರ್. ಹಾ, ಆ ಅಟ್ರಾಕ್ಷನ್ಗಳನ್ನ ಮೀರ್ಬೇಕಾದ್ರೆ ಈ ಮನಸ್ಸಿಗೆ ಕಂಟ್ರೋಲ್ನೇ ಇಲ್ಲ. ಆ ಕಂಟ್ರೋಲ್ ಅನ್ನು ತರಬೇಕಾದ್ರೆ ನೀವೇನ್ ಮಾಡ್ಬೇಕು? ಸಾಕಷ್ಟು ಫಾರ್ಮುಲಾಗಳಿವೆ. ನಾವು ಹೇಳ್ತೀವಲ್ಲ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ. ಎಸ್ ಸರ್. ಹಾ, ಅವನ್ನೆಲ್ಲ ನೀವು ಫಾಲೋ ಮಾಡ್ಕೊತ ಹೋದಾಗ, ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ 20ನೇ ವಯಸ್ಸಿನಲ್ಲಿರುವಂತ ಹುಡುಗ, ಈಗ ನನ್ನ ವಯಸ್ಸು ಎಷ್ಟು? 47. ನನಗಿರುವಂತ ಪೇಶನ್ಸ್ ಅವನಿಗಿರಲ್ಲ. ಅವನಿಗೇನ್ ಬೇಕು? ಹೆಂಗಾದ್ರೂ ಮಾಡಿ ಒಂದು ನೌಕರಿ ಬೇಕು. ಎಸ್ ಸರ್, ಕರೆಕ್ಟ್. ಹಾ, ಹೆಂಗಾದ್ರೂ ಮಾಡಿ ಹೆಂಗ್ ನೌಕರಿ ಅಂದ್ರೆ ಶಾರ್ಟ್ ಕಟ್ ದಲ್ಲಿ ಅಂತ ಬರೋದಲ್ಲ. ಶಾರ್ಟ್ ಕಟ್ ದಲ್ಲಿ ಅದೇ ಶಾರ್ಟ್ ಕಟ್ ಫಾಲೋ ಅಪ್ ಮಾಡಕ್ ಹೋಗಿ ಯಾರನ್ನಾರ ಬುಕ್ ಮಾಡೋದು, ಅವ್ರಿಗೆ ದುಡ್ಡು ಕೊಡುದು, ಇವ್ರು ದುಡ್ಡು ಕೊಟ್ಟ ಹಾಳಾಗಿ ಹೋಗ್ಬಿಡ್ತಾರ. ಅದರಲ್ಲಿ ಒಬ್ರು ಇಬ್ರು ಯಾರಾದ್ರೂ ಸಕ್ಸಸ್ ಆದ್ರೂ ಆಗಿರ್ಬೋದು. ನಾವ್ ಅಲ್ಲಿ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಆದಾಗ ಏನ್ ಬಿಡಪ್ಪ KPSC ಎಲ್ಲ ಬುಕ್ ಆಗಿಬಿಡ್ತಾರೆ, ಯಾಕೆ ಓದ್ಬೇಕು, ಈ ಮನಸ್ಥಿತಿಗೆ ಬಂದ್ಬಿಡುದು. ಅದಕ್ಕೆ ನಾನು ಹೇಳೋದು, ನನ್ನ ಮನಸ್ಸು ಏನ್ ಹೇಳ್ತತಿ ಅದನ್ನೇ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬೇರೆದವ್ರ ನನ್ನೊಂದು ಬುಕ್ ಮಾಡಿ ನಿನ್ನೊಂದು ಬುಕ್ ಮಾಡಿ ಅಂತೇಳಿ ಬರ್ತಾರ. ನೀವು ಓದಾಕ್ ಇರ್ತೀರಿ ಸೀರಿಯಸ್ ಆಗಿ, ನಿಮ್ಮನ್ನು ಬಿಡಿಸ್ಬಿಡ್ತಾರ ಅವ್ರು. ನಿಮಗ್ ಬೆಸ್ಟ್ ಫ್ರೆಂಡ್ ಯಾರು? ನೀವೇ. ಈ ಜಗತ್ತಿನೊಳಗ ನಾ ಅದನ್ನೇ ಹೇಳ್ತೀನಿ, ಅದ್ರೊಳಗ ಕಾಂಪಿಟೇಟಿವ್ ಫೀಲ್ಡ್ ದಲ್ಲಿ ಬಂದಾಗ ನಿಮ್ ಬೆಸ್ಟ್ ಫ್ರೆಂಡ್ ನೀವೇ. ನೀವೇ ಹೇಳ್ಕೋಬೇಕು. ನಿಮ್ಮ ಜೊತೆ ಸ್ವಯಂವಾಗಿ ಮಾತಾಡ್ಬೇಕಂದ್ರೆ ವೇಟ್ ಮಾಡ್ಬೇಕು. ಯಾಕೆ ನನಗೆ ಹಿಂಗಾಯ್ತು, ನಾ ನಿನ್ನೆ ಈ ತರ ಡಿಸೈಡ್ ಮಾಡಿದೆ, ಯಾಕೆ ಈ ತರ? ನೀವು ಇಲ್ಲಿಂದ ಈಗ ಕೋಚಿಂಗ್ ಸೆಂಟರ್ ಇಲ್ಲಿ ಬಂದ್ರಿ, ಈಗ ನೀವೊಂದು ಅಲ್ಲೊಂದು ಏನ್ ಮಾಡಿರ್ತೀರಿ? ಈಗ ಆಯ್ತು, 1 hour ಆನ್ಲೈನ್ ಏನೋ ಒಂದು ನಾವು ಮೋಟಿವೇಶನ್ ಕ್ಲಾಸ್ ತಗೊಂಡಿದ್ವಿ. 1 hour ಆದ್ಮೇಲೆ ನಾ ಈ ಸಿಲೆಬಸ್ ಓದ್ಬೇಕಂತ ಡಿಸೈಡ್ ಮಾಡಿರ್ತೀರಿ. ಈಗ ನನ್ನ ಮಾತು ಕೇಳ್ಕೊಂಡ ಏನಾದ್ರೂ ಮಾಡ್ಬಿಟ್ಟಿರ್ತೀರಿ. ನಿಮ್ದೇನಿರೋದೆ, ಈ ಕ್ಲಾಸ್ ಮುಗಿದ ತಕ್ಷಣ ಈ ಲೆಸನ್ ನಾ ಓದ್ಬೇಕಾಗಿತ್ತು, ಈ ಕ್ವಶನ್ ನಾ ಆನ್ಸರ್ ಬರಿಬೇಕಂತ ನಿಮ್ದು ಮೈಂಡ್ ಸೆಟ್ ಮಾಡಿರ್ತೀರಿ. ಈಗ ನಾನು ಏನೋ ಹೇಳ್ಬಿಟ್ಟು ಬಂದಿದ್ದೆ, ಹೇಳಿದಾಗ ಇದನ್ನ ಫಾಲೋ ಅಪ್ ಮಾಡಕ್ ಹೋಗಿ ಅದನ್ನ ಬಿಟ್ಬಿಡ್ತೀರಿ. ಆದ್ರೆ ನಿಮ್ಮತನವನ್ನ ನೀವು ಎಂದೂ ಬಿಟ್ಟು, ಈಗ ಇಂಟರ್ವ್ಯೂದಲ್ಲಿ ಹೋದಾಗ ಅದೇ ಸಮಸ್ಯೆ. ನಾವು ಯಾವುದೋ ಒಂದು ಉತ್ತರ ಅಲ್ಲಿ ಹೇಳಕ್ ಹೋದಾಗ ನಮ್ಮ ಅಟಿಟ್ಯೂಡ್ನೇ ಚೆಕ್ ಮಾಡ್ತಾರೆ. ನೀವು ಕರೆಕ್ಟಾ ತಪ್ಪ ಯಾರು ಕೇಳೋದಿಲ್ಲ ಅಲ್ಲಿ. ಹಾ, ಅದಕ್ಕಾಗಿ ನಾ ಹೇಳೋದು. ಓಕೆ, ಮುಂದಿನ ಪ್ರಶ್ನೆ ಸರ್ಗೆ ಯಾರು ಕೇಳ್ತೀರಾ? ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಕೇಳಿದ್ರೆ ಕೇಳಬಹುದು ಸರ್ಗೆ ಕ್ವಶನ್. ಸಾಕಷ್ಟು ಪ್ರಶ್ನೆಗಳಿರ್ತಾರೆ, ಅದಕ್ಕೆ ಕೇಳಾಕೆ ಹಿಂದಿರ್ತೀವಿ ನಾವು. ಕೇಳಕ್ಕೆ ಹಿಂಜರಿತಾರೆ ಸರ್. ಹೌದು ಸರ್. ಪ್ರಶ್ನೆ ಕೇಳೋ ತಕ್ಷಣ ನಿಮ್ಗೆ ಹೇಳ್ಬೇಕಂದ್ರೆ, ನಾವು ಕೋಚಿಂಗ್ ಕ್ಲಾಸಿಗೆ ಹೋಗ್ತಿದ್ವಲ್ಲ, ನನಗೆ ಆನ್ಸರ್ ನಾ ಏನ್ ಬರಿತೀನಿ ಗೊತ್ತಿಲ್ಲ. 25 ಕ್ವಶನ್ ಅಂತರೂ ಡೈಲಿ ಬರಿಲೇಬೇಕದ. ಮತ್ತೆ ನಾನು ಇನ್ನೊಂದು ಅಂದ್ರೆ, ಡೈಲಿ 25 ಕ್ವಶನ್ ನನಗೆ ಏನ್ ಬರೋದಿಲ್ಲ. 25 ಕ್ವಶನ್ ನೀವು ಬರಿಲೇಬೇಕು. ನೀವು ಆನ್ಸರ್ ಹೆಂಗ್ ಮಾಡ್ತೀರಿ? ಫಸ್ಟ್ ಕ್ವಶನ್ ಇದ್ದಾಗ ಆನ್ಸರ್ ಮಾಡ್ತಿರಲ್ಲ. ಈಗ ನಾನು ಏನಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ನಾ ಉತ್ತರ ಹೇಳ್ತೇನೆ ನಿಮ್ಗ.
ಈಗ ನಿಮ್ಮನ್ನ ನೀವು ಉತ್ತರ ಹೇಳವ್ರೇನು? ನಿಮ್ ಪ್ರಶ್ನೆನೇ ಇಲ್ಲ ಅಂದ್ರೆ ಉತ್ತರ ಏನ್ ಹೇಳ್ತೀರಿ? ನನಗ ಆಗ್ಬೇಕು. ನಿಜ ಸರ್, ನಿಜ ಕರೆಕ್ಟ್. ಬೇರೆ ಅವ್ರು ಯಾರು ತಂದು ಬಿಡ್ಬೇಕಲ್ಲ. ಪರ್ ಡೇ ಒಬ್ಬೊಬ್ಬ ಒಂದೊಂದ್ಸಲ 50 ಬರಿಬೋದು, ಒಂದೊಂದ್ಸಲ 5 ಬರಿಬೋದು, ಒಂದ್ಸಲ 10 ಬರಿಬೋದು. ಮಿನಿಮಮ್ ಟಾರ್ಗೆಟ್ ಅಂದ್ರೆ ಏನು? 25 ಕ್ವಶನ್. ಅದು 1 ಲೈನ್ ಇರ್ಲಿ, 1 ಪೇಜ್ ಇರ್ಲಿ, ಏನೇ ಇರ್ಲಿ. ವಾಯ್ಸ್ ಈಗ ಕೇಳ್ತಾ ಇದೆ ಮೇಡಮ್? ಎಸ್ ಸರ್, ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಈಗ ನಾ ಲಾಸ್ಟ್ ಇನ್ನೊಂದು ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಪ್ಲೀಸ್ UPSC ಮತ್ತು KPSC, ಅದರಲ್ಲಿ ಸ್ಪೆಷಲಿ ಇದು UPSC IAS ಮತ್ತು KS ಏನಿದಾವಲ್ಲ, ತಾವ್ ಯಾರಾದ್ರೂ ಪ್ರಿಪೇರ್ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಕಳಕಳಿ ಏನಂದ್ರೆ, ಸಿಲೆಬಸ್ಸು ತಮ್ಮ ಜೇಬಲ್ಲಿನೇ ಇರ್ಬೇಕು. ತಾವು ಎಲ್ಲಾದ್ರೂ ಆದ್ರೆ ಆ ಸಿಲೆಬಸ್ 1 ಟೈಮ್ ಓದಿ, ಮುಂಜಾನೆ ಎದ್ದ ನಂತರ ಫಸ್ಟ್ 1 ಟೈಮ್ ಓದಿ. ನೆಕ್ಸ್ಟ್ ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ದಿನಕ್ಕೆ 10 ಸಲ ಓದಿ. ನೀವ್ ಎಷ್ಟು ಸಲ ಓದ್ತಿರಲ್ಲ ಅಷ್ಟು ಸಲ ನಿಮ್ದು ರಿವಿಷನ್ ತನ್ನಿಂದ ತಾನೇ ಆಗ್ತದೆ. ನೀವು 1 ತಿಂಗಳು 2 ತಿಂಗಳು ಓದ್ಬಿಟ್ರೆ ನಿಮ್ಗೆ ಬಾಯ್ಟ್ ಆಗ್ಬಿಡ್ತದ. ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು, ಆ ಸಿಲೆಬಸ್ ಬಿಟ್ಟು ಹೋಗ್ಲೇಬಾರ್ದು. ನೀವು ಯಾವ್ದನ್ನ ಓದಬೇಕು, ಯಾವ್ದನ್ನ ಬಿಡ್ಬೇಕು ಅನ್ನೋದು ಡಿಸೈಡ್ ಆಗುದೇ ಅದ್ರ ಮೇಲೆ, ಈ ಸಿಲೆಬಸ್ ಮೇಲೆ. ನಾವು ಸಾಕಷ್ಟು ವಿಷಯಗಳನ್ನ ಓದ್ತಾ ಹೋಗ್ತೀವಿ. ಓದ್ದಾಗ ಅದು ಸಿಲೆಬಸ್ ನಾವು ಓದುವಂತದ್ದು ನಮ್ ಸಿಲೆಬಸ್ ದಲ್ಲೇ ಇಲ್ಲ. ಅದಕ್ಕಾಗಿ ತಮ್ಮಲ್ಲಿ ಏನ್ ಕೇಳೋದಂದ್ರೆ, ಸೈಡ್ ಅಲ್ಲಿ ಮಿನಿಮಮ್ 10 ರಿಂದ 20 ಸೆಟ್ ಅನ್ನು ನೀವು ಇಟ್ಕೊಂಡ್ರೆ, ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನಿಮಗೆ ಬೆನ್ನ ಇರ್ಬೇಕು. ಯಾವ ಬುಕ್ ತೆಗಿತೀರಾ ಅದರಲ್ಲಿ ಸಿಲೆಬಸ್ ಇರ್ಬೇಕು. ಸರ್, ಇನ್ನೊಂದ್ 2-3 ಕ್ವಶನ್ ಇದೆ. ಇನ್ನೊಂದು ಕ್ವಶನ್ ತಗೊಳ್ಳೋಣ ಸರ್, ನಿಮ್ಮ ಸಮಯಕ್ಕೆ ಇದು ಮಾಡಿದೆ. ಸುಕನ್ಯಾ ಅವರು ನಡೀತದಲ್ಲ ಸರ್? ಓಕೆ ಸರ್. ಸುಕನ್ಯಾ ಕ್ವಶನ್ ಕೇಳಿ, ಹ್ಯಾಂಡ್ ರೈಸ್ ಮಾಡಿದಿರಿ. ಸುಕನ್ಯಾ ಹ್ಯಾಂಡ್ ರೈಸ್ ಮಾಡಿದಿರಿ, ಕ್ವಶನ್ ಕೇಳ್ತೀರಾ? ಅಮೀರ್ ಸೋಹಿಲ್ ಹ್ಯಾಂಡ್ ರೈಸ್ ಮಾಡಿದಿರಿ, ಕ್ವಶನ್ ಕೇಳಿ. ಸರ್ ನಮಸ್ತೆ. ಹಾ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಹೇಳಿ. ಸರ್, ಆಸ್ ಇಫ್ ಯು ಆರ್ ಟೋಲ್ಡ್ ಸರ್, ಬಹಳಷ್ಟು ಅಪ್ಲಿಕೇಶನ್ ಸರ್ ಒಂದೇ ಸತಿ ಹಾಕಿರುವಾಗ, ಸೊ ಆ ಎಕ್ಸಾಮ್ ಬರಿಬೇಕು ಅಥವಾ ಈ ಎಕ್ಸಾಮ್ ಬರಿಬೇಕು, ಸೊ ಆ ತರ ಸರ್ ಯಾವ ರೀತಿ ತಾವು ಕೇಳೋ ಕ್ವಶನ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಅಪ್ಲಿಕೇಶನ್ಗಳನ್ನ ನಾವು ಒಮ್ಮೆ ಹಾಕ್ಬಿಡ್ತೀವಿ. ಹಾಕಿದಾಗ ತಾವೊಂದು ಡಿಸೈಡ್ ಮಾಡಿದ್ರಲ್ಲ ತಾವು ಏನ್ ಆಗ್ಬೇಕು ಅನ್ನೋದು, ಅದಕ್ಕಂತೂ ಫಸ್ಟ್ ಪ್ರಿಫರೆನ್ಸ್ ನೀವು ಮಾಡ್ತೀರ. ನಾವು ಅದೇ ತರಾನೇ ಮಾಡಿದ್ವಿ. ನಾವು KS ಓದ್ಬೇಕಂತೇಳಿ ಧಾರವಾಡಕ್ಕೆ ಬಂದಿದ್ವಿ. ಧಾರವಾಡದಾಗ ಏನಾಗಿಬಿಡುತ್ತ, ಫಸ್ಟೇ ಏನಾಗಿಬಿಡ್ತು, PSI ಎಕ್ಸಾಮ್ ಬಂದ್ಬಿಟ್ಟೆ. ನಾವೇನ್ ಮಾಡಿದ್ವಿ, ಹಿಂದಿರುವಂತ ಎಲ್ಲಾ ಕ್ವಶನ್ ಪೇಪರ್ಗಳು, ಇವೇನ್ ಚಾಯ್ಸ್ ಏನಿರ್ತಲ್ಲ ಟಿಕ್ ಮಾಡುವಂತ ಕ್ವಶನ್ಗಳು, ನಾವೇನೇನ್ ಮಾಡಿದ್ವಿ, ಎಲ್ಲಾ ಬ್ಯಾಂಕಿಂಗು GK ಅಲ್ಲಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಅಲ್ಲಿ ಇರುತ್ತೆ. ಮೇನ್ ಇರುವಂತ ಕ್ವಶನ್ ಪೇಪರ್ ನಿಮ್ಗೆ ಇನ್ನೂ ಮೆಂಟಲ್ ಎಬಿಲಿಟಿ GK ಹೆಚ್ಚು ಮಾಡ್ಕೋಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ಇರುವಂತ ಕಾಲ್ಫರ್ ಮಾಡುವಂತ SSC ಮತ್ತು BSRB, IBPS ಮತ್ತು RRB, ನೀವು ಇಂತ ಕ್ವಶನ್ ಪೇಪರ್ ಗಳನ್ನ ನೋಡ್ಕೊತ ಹೋದಾಗ ನಾವ್ ಅಂತ 300 ರಿಂದ 400 ಸೆಟ್ ಕ್ವಶನ್ ಪೇಪರ್ ನಾವ್ ಏನು ಮಾಡ್ಲಿಲ್ಲ. ಒಂದ್ 15 ದಿನ ಬರೀ ಎಲ್ಲ ಅವನೇ ಬಿಡಿಸಿದೀವಿ. ಬಿಡಿಸಿದಾಗ ನಾವು ಲಾಸ್ಟ್ ನೋಡಿದ್ರೆ ನಮ್ದು PSI ಲಿಸ್ಟ್ ಅಲ್ಲಿ 5 PSI ಆಗ್ಬಿಟ್ಟಿದ್ವು. ಅದಕ್ಕಾಗಿ ನಾ ಹೇಳೋದು, ಈಗ ನಿಮ್ಗೆ ಎಲ್ಲಾ ನಾಲೆಜ್ ಇದೆ, ಆದ್ರೆ ಏನೋ ಪ್ರಾಕ್ಟೀಸ್ ಮಾಡು. ಅದೇ ಏನ್ ಮಾಡೋದು, ಪೆನ್ಸಿಲ್ ತಗೊಳ್ಳೋದು, ಅದನ್ನೇ ಬಿಡಿಸೋದು. ಈಗ ನಾವೇನ್ ಮಾಡ್ತೀವಿ, ಈಗ ನಾವ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ಒಂದು ಕ್ವಶನ್ ಇದೆ, 4 ಆಪ್ಷನ್. 4 ಆಪ್ಷನ್ಗಳನ್ನ ಗೂಗಲ್ ಅಲ್ಲಿ ಏನ್ ಮಾಡೋದು, ಸರ್ಚ್ ಮಾಡೋದು, ಅದರದ್ದು ರಿಯಲ್ ಕ್ವಶನ್ ಏನು, ಒಂದ್ ಆನ್ಸರ್ದ ಕ್ವಶನ್ ಅಲ್ಲಿದೆ. ಈಗ 4 ನಮಗೆ ಏನಿದಾವೆ ಚಾಯ್ಸ್ ಅದಾವ. ಒಂದ್ ಆನ್ಸರ್ದ ಕ್ವಶನ್ ಮೇಲ್ಗಡೆ ಇದೆ. ಇದ್ 3 ಏನಿದಾವಲ್ಲ ಆಪ್ಷನ್ಗಳು, ಇದ್ರದ್ದು ಕ್ವಶನ್ ಏನು ಅಂತ ನೀವು ಡಿಸೈಡ್ ಮಾಡ್ಬೋದು ಅಲ್ಲಿ.
ನೀವು ಒಂದೇ ಲೈನ್ ಅಲ್ಲಿ 4 ಟಾಪಿಕ್ ಅನ್ನು ಕಂಪ್ಲೀಟ್ ಮಾಡ್ಕೋಬಹುದು ಅಲ್ಲಿ. I think I'm cover up sir. ಹಾ, ನಾ ಅದಕ್ಕೆ ಹೇಳುದ, ನೀವು ಯಾವಾಗ ಕ್ವಶನ್ ಬರ್ತದೆ ನೀವು ಆನ್ಸರ್ ನೀವು ಹುಡುಕ್ತಿರಿ. ಗೂಗಲ್ದಲ್ಲಿ ಟೈಪ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ಆದ್ರೆ ಕ್ವಶನ್ ಎಲ್ಲಿಂದ ಹುಡುಕ್ಬೇಕು? ಕ್ವಶನ್ ಅಂದ್ರೆ ಇವೆ ಎಲ್ಲ ಪ್ರಿವಿಯಸ್ ಇಯರ್ಸ್ದು A to Z ಎಲ್ಲ ತಗೊಂಡ್ ಕುಂದ್ರಬೇಕು ನೀವು. Thank you sir. बात केली सर, हिंदी में घंटा सर दिल से निकली हुई बातें दिल पे बहुत असर करती है. आ टाइप बात सर. Thank you so much for guiding sir. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಓಕೆ, ಎಸ್. ಮತ್ತೆ ಯಾರಾದ್ರೂ ಕ್ವಶನ್ ಕೇಳೋದಿದ್ರೆ ಕೇಳಿ ಸರ್ಗೆ. ಸರ್ ನಮಸ್ತೆ ಸರ್, ನಾನು ದಿಲೀಪ್. ಕೇಳಿ ದಿಲೀಪ್. ಸರ್ ಏನಂದ್ರೆ ಸರ್, ಇವಾಗ ನಾವು ಒಂದು 6 ಸಬ್ಜೆಕ್ಟ್ ಓದ್ತಿರ್ತೀವಿ ಅಂತ ಉದಾಹರಣೆ ತಗೋಣ ಸರ್. ಅದ್ರಲ್ಲಿ ಒಂದು ಸಬ್ಜೆಕ್ಟ್ ನಾವೇನು ಓದಿದ್ರು ತಲೆಗೆ ಹೋಗಲ್ಲ ಅಂದಾಗ ಅದ್ರ ಮೇಲೆ ತುಂಬಾನೇ ನಾವು ಫೋಕಸ್ ಮಾಡಿ ಓದ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಬೇರೆ ಸಬ್ಜೆಕ್ಟ್ ಓದಕ್ಕೂ ಆ ಟೈಮಲ್ಲಿ ಮನ್ಸ್ ಬರಲ್ಲ ಸರ್. ಆ ಟೈಮಲ್ಲಿ ಏನ್ ಮಾಡ್ಬೋದು ಸರ್, ನಿಮ್ಮ ಅಭಿಪ್ರಾಯ? ಈಗ ತಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನನಗೆ ನೆನಪು ಉಳಿತಾ ಇಲ್ಲ ಅಂದ್ರೆ ನೀವು, ನಾನು ಫಸ್ಟ್ ಹೇಳಿದೆ, ನಾನು ನನ್ನ ಮನಸ್ಸು ಎರಡು ಒಂದೇನಾತ್ ಕೇಳಿದಾಗ ಕೆಲವೊಂದಿಷ್ಟು ಜನ ಎರಡು ಒಂದೇ ಅಂದ್ರು. ಎರಡು ಒಂದೇ ಅಂದದಕ್ಕೆ ತಮ್ಮಲ್ಲೇನೆ ತಮ್ಮ ಅಭಿಪ್ರಾಯ ಬೇರೆ ಬೇರೆ ಅನ್ನಾಕನು ಬೇರೆ. ನಾ ಎಲ್ಲ ಹೇಳಿದ್ ಉದಾರ ಕೊಟ್ಟೀಗ. ಯಾಕ ಇದಾಗುದಲ್ಲ ಅಂದ್ರೆ ನಿಮ್ಮ ಅಟ್ರಾಕ್ಷನ್ನೇ ಬೇರೆ, ನನ್ನ ಅಟ್ರಾಕ್ಷನ್ನೇ ಬೇರೆ, ನನ್ನ ಗುರಿನ ಬೇರೆ. ಹಾ, ಅದ್ರೊಳಗ ಡೌಟೇನೆ ಪಡಬಾರ್ದು ಅದ್ರೊಳಗ. ಹಾ, ನಾನು ನಿಜವಾಗಿ ನಾನು ಏನ್ ಮಾಡ್ತಾ ಇದ್ದೇನೆ, ಆ ಕಡೆ ನಾನು ಬರೇ ಏನ್ ಪಡಿತಾ ಇದ್ದೀನಿ ಅದನ್ನ ಹೊಂದಲಿಕ್ಕೆ ನಾ ಇಚ್ಛೆ ಪಡ್ತಾ ಇದ್ದೀನಿ. ಆದ್ರೆ ಕಷ್ಟ ಪಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ. ಯಾಕೆ ನಿಮಗೆ ನಾನು ಪ್ಯಾರಾ ಓದ್ತೀನಿ, ಆ ಪ್ಯಾರಾ ಅಕಸ್ಮಾತ್ ನನಗೆ ತಿಳಿದಿದ್ದಾಗ ಮುಂದೆ ಯಾಕೆ ಓದ್ಬೇಕು? ನನ್ನ ಕ್ವಶನ್ ಏನಂದ್ರೆ, ಒಂದ್ ಟಾಪಿಕ್ ನಾನು ತಗೊಂಡಾಗ ಆ ಟಾಪಿಕ್ ದಾಗ ಫಸ್ಟ್ ಪ್ಯಾರಾ ನಾ ಓದ್ತಾ ಇದ್ದೀನಿ. ಫಸ್ಟ್ ಪ್ಯಾರಾ ನನಗೆ ತಿಳಿಲಿಲ್ಲ, ನಾ ಮುಂದೆ ಯಾಕೆ ಓದ್ಬೇಕು? ಓದಿದ್ದನ್ನೇ 100 ಸಲ ಓದ್ಬೇಕು. ಎಷ್ಟು ಅದನ್ನೇ 1000 ಸಲ ಓದ್ಬೇಕು. ನಾ ಮುಂದೆ ಹೋಗ್ಬಾರ್ದು ಅವಾಗ. ಅಕಸ್ಮಾತ್ ಹಾ, ನೀವು ಅದನ್ನ ಬಿಟ್ಟ ಇದು ತಿಳಿಲ್ಲ ಮುಂದಿನ ನೋಡೋಣ, ನನ್ನ ಮುಂದಿಂದ ನೋಡೋಣ ಅಂದ್ರೆ ಅದು ಹಂಗಾಕತ್ತಲ್ಲ. ಹಂಗಲ್ಲ, ನಮ್ ಮನಸ್ಸಿಗೆ ನನಗೆ ಏನಾರು ಆಗ್ಬೇಕಂದ್ರೆ, ನಾನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಇವನು ಬಿಡೋದೇ ಇಲ್ಲಪ್ಪ, ನಾ ತಿಳ್ಕೊಳ್ಳೇಬೇಕು ಅನ್ಬೇಕಲ್ಲ. ಆ ಲೆವೆಲ್ಗೆ ಅದನ್ನ ಒಯ್ಬೇಕು, ತಗೊಂಡ್ ಹೋಗ್ಬೇಕು ಮನಸ್ಸಿನ. ಇಲ್ಲಪ್ಪ ನೀನು ಇವತ್ತು ಅದನ್ನೇ ನೀವು ಡಿಸೈಡ್ ಮಾಡಿ, ಇದನ್ನ ಇವತ್ತು ಓದಿ ತಿಳ್ಕೊಳ್ಳಿಲ್ಲ ಅಂದ್ರೆ ಮಧ್ಯಾಹ್ನ ಊಟ ನಾನು 2 ಗಂಟೆ ಲೇಟ್ ಆಗಿ ಮಾಡ್ತೀನಿ ಅಂತೇಳಿ ನೀವು ಡಿಸೈಡ್ ಮಾಡ್ರಿ. ನೀವು ತನ್ನಿಂದ ತಾನೇ ಅದು 20 ಸಲ ಬರ್ ತೆಗೆದ್ಬಿಡ. ಹೌದಲ್ರಿ? ಹಾ, ಯಾಕಂದ್ರೆ ಅದಕ್ಕೆ ನಾ ಹೇಳೋದ, ನನ್ನ ಮನಸ್ಸು ನನ್ನದಲ್ಲ. ಯಾಕಂದ್ರೆ ಒಬ್ಬೊಬ್ರು ನೀವು ಸಾಕಷ್ಟು ಸಿದ್ಧಾಂತಗಳನ್ನ ಓದಿರ್ಬೋದು ನೀವೆಲ್ಲ. ಈಗ ಲೇಟೆಸ್ಟ್ ಆಗಿ ಎಲ್ಲೇ ಒಂದು ಯುರೋಪಿಯನ್ ಕಂಟ್ರಿ ಒಳಗೆ ಯಾರೋ ಒಬ್ರು ಬರೆದಿದ್ದಾರೆ, ಯಶಸ್ಸು ಅಂದರೆ ಏನು ಅಂತ ಕೇಳಿದಾಗ ಮನಸ್ಸಿನ ವಿರುದ್ಧವಾಗಿ ನಡೆದುಕೊಳ್ಳುವುದೇ ಯಶಸ್ಸು ಅಂತ ಹೇಳ್ತಾ ನಾವು. ಈಗ ನೋಡ್ರಿ, ನೀವು ಹೆಂಗ ಡೆಫಿನಿಷನ್ ನೀವು ಹೆಂಗ ಅರ್ಥ ಮಾಡ್ಕೋತೀರಿ ನೋಡಿ. ಹಾ, ಈಗ ನಾವು ಎಷ್ಟು ವಿರುದ್ಧ, ಈಗ ನಾನು ಮನಸ್ಸೇನ್ ಹೇಳುತ್ತೆ, ಆಯ್ತಪ್ಪ ನೈಟ್ 10 ಗಂಟೆ ಆಯ್ತು ಮಲಗತ್ತೆ ಹೇಳ್ತದೆ. ನೀವು ಅದ್ರ ವಿರುದ್ಧವಾಗಿ ಅಂದ್ರೆ ಇನ್ನು ಮುಂಜಾನೆ ನೀವು ವಿರುದ್ಧವಾಗಿ ಹೋಗ್ಲೇಬೇಕು. ಅದು 10 ಗಂಟೆಗೆ ಅಂದ್ರೆ ಇಲ್ಲ 10:30 ತನಕ ಮಾಡೋಣ ಇಷ್ಟ ನೀವು ಹೇಳಿ. ನೀವು ಯಾಕೆ ಬ್ಯಾಲೆನ್ಸ್ ಉಳಿದು? ಬ್ಯಾಲೆನ್ಸ್ ಉಳಿಯಕ್ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಾ, ಈಗ ಅವ್ರು ಹೇಳ್ತಾರಲ್ಲ, ಮನಸ್ಸಿನ ವಿರುದ್ಧವಾಗಿ ನಡೆದುಕೊಳ್ಳುವುದೇ ಸಕ್ಸಸ್ ಅಂತ ಹೇಳ್ತಾರ. ಇಲ್ಲಿ ಅವ ಏನು ಹೇಳಿಲ್ಲ, ನಾ ಕಾಂಪಿಟೇಟಿವ್ ಒಳಗೆ ಹೋಗಿ ಎಕ್ಸಾಮ್ ಪಾಸ್ ಆಗಿ ನಾವು ಹುದ್ದೆ ಪಡೆದದ್ದು ಹೇಳಿಲ್ಲ. ಹೌದಲ್ರಿ? ಅದಕ್ಕಾಗಿ ನಾವು ಈಗ ನಿಮ್ಮ ಅನುಭವಗಳನ್ನೇ ನಿಮ್ಮನ್ನ ಮುನ್ನಡೆಸ್ತಾವಲ್ಲಿ. ನೀವ್ ಎಷ್ಟು ಅನುಭವ ಪಡಿತೀರಿ ಅದೇ ನಮ್ಮ ಮನಸ್ಸಿಗೆ ಮಾರ್ಗದರ್ಶನ. ಈಗ ಜಗಳ ಯಾರ ಜೊತೆ? ಈ ಕಾಂಪಿಟೇಟಿವ್ ಎಕ್ಸಾಮ್ ಜಗಳ ನಮ್ಮ ಜೊತೆನೆ ಜಗಳ. ಯಾಕಂದ್ರೆ ನಾವು ಏನು ಡಿಸೈಡ್ ಮಾಡ್ತೀನಿ ಅದು ಓದುದಿಲ್ಲ, ಅದು ಓದಿದೆ ಇದ್ದಾಗ ನಮ್ಮ ಮೇಲೆ ನಮ್ಗೆ ಸಂಶಯ.
ನಾ ಓದುವಂತ ಕೆಪಾಸಿಟಿ ನನಗಿಲ್ಲ, ಇದೇ ಕೆಪಾಸಿಟಿ ಎಸ್ ಸರ್. ಮಾಡಕ್ ರೆಡಿ ಇಲ್ಲ. ಅದಕ್ಕೆ ನಾನು ಹೇಳೋದು, ನಾವು ಮೇನ್ಸ್ ಬರುವಾಗ ನಮ್ಗೆ ಸಿಲಾಬಸ್ ಗೊತ್ತಿಲ್ಲದ ನಾವು ಎಕ್ಸಾಮ್ ಬರ್ದೀವಿ. ಅದಕ್ಕೆ ನಾನು ಹೇಳೋದು. ಥ್ಯಾಂಕ್ ಯು ಸರ್. ಓಕೆ ಸರ್ ನಮಸ್ತೆ ಸರ್. ಹಾ ಕೇಳಿ. ಸರ್ ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ. ಹಾ ಹೇಳಿ ಸರ್, ಇವಾಗ ಓದಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಠಿಣ ಸಬ್ಜೆಕ್ಟ್ಗಳನ್ನ ಮನಸ್ಸು ಓದಬೇಕಂದಾಗ ತುಂಬಾ ಹಿಂಜರಿಯುತ್ತೆ. ಆ ಕಠಿಣ ಸಬ್ಜೆಕ್ಟ್ ಓದಲಿಕ್ಕೆ ಜಾಸ್ತಿ ಮನಸ್ಸು ಮಾಡಲ್ಲ. ಆದಷ್ಟು ಈಸಿ ಸಬ್ಜೆಕ್ಟ್ ಗಳಿಗೆನೆ ಮನಸ್ಸು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡುತ್ತೆ. ಕಠಿಣ ಸಬ್ಜೆಕ್ಟ್ ಗಳು ಬಂದಾಗ ಬೇಜಾರ್ ಅನ್ಸುತ್ತೆ, ಅವ್ನು ಓದ್ಲಿಕ್ಕೆ ಸ್ವಲ್ಪ ಮನಸ್ಸಾಗಲ್ಲ. ಆಮೇಲೆ ಅದು ಎಷ್ಟು ಓದಿದ್ರು ಅದು ಏನ್ ನಮ್ಮ ಮೈಂಡ್ ಅಲ್ಲಿ ಏನ್ ಸೆಟ್ ಆಗ್ಬಿಡುತ್ತೆ ಅಂದ್ರೆ, ಇದು ಎಷ್ಟು ಓದಿದ್ರು ನಮ್ಮ ತಲೆಯಲ್ಲಿ ಹೋಗ್ತಾನೆ ಇಲ್ಲಲ್ಪ, ಇದು ಸೈನ್ಸ್ ಆಯ್ತು, ಮೆಂಟಲಿಬಿಲಿಟಿ ಆಯ್ತು. ನಮ್ಮ ಅಟ್ರಾಕ್ಷನ್ ಅದು. ಈಗ ನೀವು ಡಿಸೈಡ್ ಮಾಡ್ರಿ, ನಾ ಕಠಿಣ ಓದ್ಬೇಕಂತ ನೀವು ಯಾವಾಗ ನೀವು ಕಠಿಣ, ನಾನು ಅದನ್ನೇ ಹೇಳಿದೆ ಫಸ್ಟಿಗೆ, ಪರ್ ಡೇ 25 ಕ್ವಶನ್ ಬರೀರಿ ನೀವು. ನಿನಗೂ ಗೊತ್ತಿಲ್ಲ ಇರದೇ ಇರುವಂತ 25 ಕ್ವಶನ್ಗಳು ಬರೀರಿ ನೀವು. ಕಠಿಣ ಅಂದ್ರೆ ಅದೇ ಇಲ್ಲ, ನನಗ್ ಗೊತ್ತಿಲ್ಲದೆ ಕಠಿಣ. ಅದಕ್ಕೆ ನಾ ಹೇಳಿದೆ, ನಾವ್ ಏನ್ ಫಾಲೋ ಅಪ್ ಮಾಡಿದ್ವಲ್ಲ, ನಿಮ್ದೇ ಒಂದ್ ವೇ ನೀವು ರೆಡಿ ಮಾಡ್ಬೇಕಲ್ಲಿ. ಯಾರೋ ಒಬ್ರು ಒಂದ್ ರೆಡಿ ಮಾಡಿದಾರ, ಆ ರೋಡಲ್ಲಿ ನಾವು ಹೋಗ್ತಾರೆ. ಇಲ್ಲಿ ಈ ಫೀಲ್ಡ್ ಹಂಗಿಲ್ಲ. ಈ ಫೀಲ್ಡ್ ನಮ್ಮ ಮನಸ್ಸಿನ ಥ್ರೂ ನಾವೇ ರೋಡ್. ಅದಕ್ಕೆ ನೀವು ಡಾಂಬರ್ ಹಾಕ್ತಿರೋ, ಕಡಿ ಹಾಕ್ತಿರೋ, ಏನ್ ಹಾಕಿ ನೀವು ಮಾಡ್ತಿರೋ, ನೀವೇ ರೆಡಿ ಮಾಡ್ಬೇಕು ಆ ರೋಡ್. ಅದನ್ನ ನೀವು ಬ್ಯಾರೆದವ್ರು ರೆಡಿ ಮಾಡಿದಂತ ರೋಡ್ದಲ್ಲಿ ನೀವು ನಡೆಯಕ್ ಸಾಧ್ಯನೇ ಇಲ್ಲ. ಯಾವನೋ ಒಬ್ಬ ಈಗ ಬ್ಯಾರೆ ಯಾರದನ್ನ ಒಬ್ರನ್ನ ಕೇಳ್ಬಿಡ್ತೀರ, ಅವನೇನಂತ ನಾ ದಿನಕ್ಕೆ 12 ತಾಸು ಓದ್ತಾನ ಅಂತ ಹೇಳ್ತಾನ. ನೀವು ಇದಂದ್ರು ನಮ್ಮ ಜೀವನದಾಗಂದ್ರೆ ನಾವು 12 ತಾಸಲ್ಲ, ಒಂದು 6 ತಾಸನು ಓದಿಲ್ಲ ಯಾವಾಗೂ. ಆದ್ರೆ ಏನು ಮಿನಿಮಮ್ ಇದು ನೀನ್ ಕೇಳ್ತಾರಲ್ಲಿ ಸಿಲೆಬಸ್ ಕಠಿಣವಾದಂತ ಸಿಲೆಬಸ್ ಅದರಲ್ಲಿ ಇಲ್ಲವೇ ಇಲ್ಲ. ಯಾವ್ದ್ರಲ್ಲಿ ನಮ್ಮನ್ನ ಯಾವುದೇ ಒಂದು ಪೇಟೆಂಟ್ಗಾಗಿ ನಾವು ಅಪ್ಲಿಕೇಶನ್ ಹಾಕಿಲ್ಲ, ಒಂದು ನೌಕರಿಗೆ ಹಾಕಿದವ್ರು ನಾವು. ಅಲ್ಲಿ ನಮ್ಮಲ್ಲಿ ಏನು ಫಾರ್ಮುಲಾ ಕೇಳೋದಿಲ್ಲ. ನಾವು ತೆಗೆದುಕೊಳ್ಳುವಂತ ನೌಕರಿ ದೇಶಕ್ಕೆ ಯಾವ ತರ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಷ್ಟೇ ಇದೆ. ಭಾರತವನ್ನು ನಾವು ಎಲ್ಲಾ ಸ್ತರದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ, ವೈಚಾರಿಕವಾಗಿ ಯಾವ ತರ ನಾವು ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೇ ನಮ್ಮ ಎಕ್ಸಾಮ್ ಅಲ್ಲಿ. ನಾವು ಅದಕ್ಕೆ ಎಲಿಜಿಬಲ್ ಅದೀವೋ ಇಲ್ಲದ ಅದೇ ಟೆಸ್ಟ್. ಇದರಲ್ಲಿ ಯಾವುದೋ ಕಠಿಣ ಸಿಲೆಬಸ್ ನನಗಂತೂ ಅನಿಸಿಲ್ಲ ಅದ್ರೊಳಗೆ. ಯಾಕಂದ್ರೆ ನಾವು 10th ಕಲ್ತವ್ರು, ಯಾವ್ದು ಕಾಲೇಜ್ಗೆ ಹೋಗ್ಲಾರ್ದವ್ರು ಕಲಿತು ಎಲ್ಲೋ ಒಂದು ಓದಿ ಏನೋ ಮಾಡಿ ನಮ್ಮಂತರ ತಿಳ್ಕೊಂಡ ನೀವು ಈಸಿಯಾಗಿ ತಿಳ್ಕೊಬಹುದು. ಅದನ್ನೇ ನಾ ಹೇಳ್ತೀನಿ, ಫಸ್ಟ್ ನನ್ನನ್ನು ನಾನು ಎಂದು ಅಂಡರ್ ಎಸ್ಟಿಮೇಟ್ ಮಾಡುವರು. ಇದೇ ನನಗ್ ಗೊತ್ತಿಲ್ಲ, ಅದು ನೀವೇ ಡಿಸೈಡ್ ಮಾಡ್ಬೇಕದನ್ನ. ನನಗೆ ತಿಳಿದಿಲ್ಲ ಅಂದ್ರೆ ಹೆಂಗ್ ತಿಳ್ಕೊಬೇಕು ತಿಳ್ಕೊ. 100 ಸಲ ಯೂಟ್ಯೂಬ್ ದಲ್ಲಿ ಒಂದು ಸಿಲೆಬಸ್ ಬಿಟ್ರಿ ನೀವು, ಆ ಸಿಲೆಬಸ್ ನಿಮ್ಗೆ 100 ಸಲ ಯೂಟ್ಯೂಬ್ ಕೇಳ್ರಿ, ಒಂದ್ ಲೈನ್ ತಿಳಿಯಂಗಿಲ್ಲ ಅದ್ರೊಳಗ. ಗೊತ್ತಾಗುತ್ತೆ ಸರ್, ತಿಳಿತೈತಿ. ಈಗ ನಾನು ಒಂದು ಹಿಂದೂ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಮಿನಿಮಮ್ ಒಂದು 2-3 ತಾಸರ ನಾವು ವೇಸ್ಟ್ ಮಾಡ್ಬೇಕು. ಅದು ಚೆನ್ನಾಗಿ ಇಂಗ್ಲಿಷ್ ಬರೋರು ಇದ್ರೆ ಅಷ್ಟೇ. ನಮ್ಮಂತವ್ರು ಇದ್ರೆ ಮುಗಿದೋಯ್ತು, 1 ಡೇ ಆದ್ರೂ ಮುಗಿದಿಲ್ಲ ನಮ್ಗದ. ನಾವ್ ಅದ್ರೊಳಗೆ ಬಂದಂತ ಟಾಪಿಕ್ಗಳು ನಮ್ಗೆ ಸಂಬಂಧ ಇರ್ತಾವ ಇಲ್ಲ ಅನ್ನೋದು ಗೊತ್ತಿಲ್ಲ, ನಾವು ಏನ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಆದ್ರ ನಾನು ಏನ್ ಕೇಳೋದಂದ್ರೆ, ಶಾರ್ಟ್ ಟೈಮ್ದಲ್ಲಿ ನಮಗ್ ಬೇಕಾಗಿದೆ ಎಷ್ಟು, ಯಾವುದೇ ಕ್ವಶನ್ ಕೇಳಿದ್ರೆ 100ರಿಂದ 150 ಶಬ್ದಗಳಿಗೆ ಮೀರದಂತೆ ಉತ್ತರ. ಅದರಲ್ಲಿ ಇರ್ತಾವ ಎಷ್ಟು 10 ಪೇಜ್ ಒಂದು ಎಡಿಟೋರಿಯಲ್ ಬಂದಿರುತ್ತೆ, ಅದನ್ನು ಓದಿ ತಿಳ್ಕೊಳ್ಳೋಂಥದ್ದು ಏನು ಅವಶ್ಯಕತೆ. ಅದನ್ನೇ ನೀವ್ ಏನ್ ಮಾಡ್ರಿ, ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳದ ಶಾರ್ಟ್ ಕಟ್ ಆಗಿ ಅವ್ರು ಏನ್ ಮಾಡ್ತಾರೆ, ಅನಾಲಿಸಿಸ್ ಮಾಡಿ ತಮಗೆ ತಿಳಿಸ್ತಾ ಹೋಗ್ತಾರ. ತಾವು ಏನು ಓದಿದಂತ ಟಾಪಿಕ್ಗಳಿಗೆ ಅದೇನಾದ್ರೂ ನಮ್ಗೆ ಯೂಸ್ಫುಲ್ ಏನಾದ್ರೂ ಆ್ಯಡ್ ಮಾಡೋದಿದ್ರೆ ಒಂದೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊತ ಹೋಗುದು. ಸರ್ ಅಂದ್ರೆ ನೀವು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಇವಾಗ ನೀವು ಹೇಳಿದ್ರಿ ನಾನು ಮೂಲತಃ ಇಂಗ್ಲಿಷ್ ನೋಡೋಕೆ ಸ್ವಲ್ಪ ವೀಕ್ ಇದ್ದೆ ಅಂತ. ಒಂದ್ ನಿಮಿಷ ನಾನು ಕೇಳುದು, KPSC ಸಿಲೆಬಸ್ ತಗೊಂಡ್ರೆ ಎಕನಾಮಿಕ್ಸ್ ದಲ್ಲಿ ಅಗ್ರಿಕಲ್ಚರ್ ಇದೆ ಅಗ್ರಿಕಲ್ಚರ್. ಅದನ್ನೇ ನೀವು ತಗೊಂಡ್ ಹೋಗ್ರಿ. ಅಲ್ಲಿ ಸೋಶಿಯಾಲಜಿಲಿ ಇದೆ. ಮತ್ತೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಎಲ್ಲಾ ಲೆಸನ್ಗಳಿದಾವೆ. ಹಿಸ್ಟ್ರಿಯಲ್ಲಿ ಇಂಜಿನಿಯರಿಂಗ್ ಇದೆ,
ಪಾಲಿಟಿಯಲ್ಲಿ ಸಂವಿಧಾನ ಇದೆ, ಹಿಸ್ಟ್ರಿಯಲ್ಲಿ ಸಂವಿಧಾನ ಇದೆ. ನೀವು ಈಗ ನಾನು GS1 ದಲ್ಲಿ ಇರುವಂತಹ ಸಿಲೆಬಸ್ ಯಾವ ಬೇಸ್ಡ್ ಏನು ನಮ್ ಸಿಲೆಬಸ್, ನಾವು ಉತ್ತರ ಹೆಂಗ್ ಕೊಡ್ಬೇಕು ಅದೇ ತರ ಕೊಡ್ಬೇಕು. ಅಕಸ್ಮಾತ್ ಆಗಿ ಸಂವಿಧಾನದ ನಾವು ಏನು ಇದು ಎವಲ್ಯೂಷನ್ ಹೇಳ್ತೀವಲ್ಲ, ಬೆಳೆದು ಬಂದ ಹಾದಿ ಬಗ್ಗೆ ಹೇಳೋದು ಹಿಸ್ಟ್ರಿ, ಅದೇ ನಿಜವಾಗಿ ಸಂವಿಧಾನ ಹೇಳೋದು ಪಾಲಿಟಿ. ಈಗ ಇದಕ್ಕೆ ನಾವ್ ಹೇಳ್ತೀವಲ್ಲ, ಇತಿಹಾಸ ಅಂದ್ರೆ ಇತಿ ಅಂದ್ರೆ ಹಾಗೆ, ಹಾಸ ಅಂದ್ರೆ ಇತ್ತು ಅಂದ್ರೇನು, ಸಂವಿಧಾನದ ಇತಿಹಾಸ ಈ ತರ ಇತ್ತತ್ತೆ ಇಲ್ಲಿ ಹೇಳ್ತತೆ, ಆದ್ರ ಸಂವಿಧಾನ ಹೆಂಗೈತೆ ಅನ್ನೋದು ಹೇಳೋದ ಅಲ್ಲಿ. ಅದೇ ಈಗ ನೀವೇ ಎಲ್ಲಾ ಕಡೆ ಅದನ್ನೇ ನಾ ಹೇಳೋದು, ಕಂಪ್ಯಾರಿಸನ್. ಏನಾದ್ರೂ ಒಂದು ಶಬ್ದ ಕಂಪ್ಯಾರಿಟಿವ್ ಆಗಿ ಹೋಗ್ಬೇಕು ನೀವು ಅಲ್ಲಿ. ನೀವ್ ಅದನ್ನ ಒಂದಕ್ಕೊಂದು ಹೋಲಿಸ್ತಾ ಹೋಗದೆ ಇದ್ರೆ ಬಾಳ ಎಲ್ಲಾ ಗೊಂದಲ ಆಗ್ಬಿಡೋದು. ಇತಿಹಾಸದಾಗ ಇದ್ದದ್ದು ಹೋದು ಪೊಲಿಟಿ ಬರಿದು, ಪೊಲಿಟಿ ಒಳಗಿದ್ದದ್ದು ಹೋಗಿ ಇತಿಹಾಸದಾಗ ಬರಿದು, ಹಿಂಗಾಗ್ಬಿಡುದು. ಸರ್, ನೀವು ಇಂಗ್ಲಿಷ್ ಹೆಂಗ್ ಓವರ್ಕಮ್ ಮಾಡಿದ್ರಿ ಸರ್? ಯಾಕಂದ್ರೆ ನೀವು ಇಂಗ್ಲಿಷ್ ಮೂಲ ಸ್ವಲ್ಪ ನಾನು ವೀಕ್ ಇದ್ದೆ ಅಂತ ಹೇಳಿದ್ರಿ ಸರ್. ನೀವು ಇಂಗ್ಲಿಷ್ ಅಷ್ಟೊಂದು ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿ, ಬಟ್ ನೀವು KS ಮೇನ್ಸ್ ಅಲ್ಲಿ ಇಂಗ್ಲಿಷ್ ಎಲ್ಲ ಇರುತ್ತೆ ಅಂತ ಸ್ವಲ್ಪ. ನಾನು ಎಂದೂ ಹಿಂಜರಿಯೋದಿಲ್ಲ. ನನಗ್ ಬರದೇ ಇರುವಂತ ವಿಷಯಗಳನ್ನ ಕೂಗಿ ಹೇಳ್ಬೋದು ಯಾವಾಗಲೂ. ಯಾಕಂದ್ರೆ ನಾನು ಇನ್ನೂವರೆಗೆ ಇಂಗ್ಲಿಷ್ ಓದಿದ್ದು ನಾರ್ಮಲ್ ಇಂಗ್ಲಿಷ್ ಇದ್ರೆ ನಾನು ತಿಳ್ಕೊತೀನಿ. ಆದ್ರೆ ನಾನ್ ಮಾಡಿದ್ದೇನಂದ್ರೆ ಪ್ಯೂರ್ಲಿ, ನೀವು ಸಿಲೆಬಸ್ ಕಂಪಲ್ಸರಿ ಇಂಗ್ಲಿಷ್ ಅನ್ನು ತಾವು ನೋಡಿದಾಗ 75% ಪ್ಯೂರ್ಲಿ ಗ್ರಾಮರ್ ಇದೆ, 75% ಪ್ಯೂರ್ಲಿ ಏನಿದೆ ಪ್ಯಾಸೇಜ್ ಇದೆ. ತಾವು ನೋಡ್ರಿ. ಹಾ, ನನಗ ಪ್ಯಾಸೇಜ್ ದಲ್ಲಿ ಅದರಲ್ಲಿರುವಂತ ಎಲ್ಲಾ ಪ್ಯಾಸೇಜ್ಗಳು ಅನ್ಸಿನ್ ಪ್ಯಾಸೇಜ್ಗಳು ನಾವೇನ್ ಮಾಡಿದ್ವಿ, 75 ಮಾರ್ಕ್ಸಿಂದು ಏನ್ ಗ್ರಾಮರ್ ಇದೆ ಪರ್ಫೆಕ್ಟ್ ಆಗಿ ನೀವು ಮೆಂಟಲ್ ಎಬಿಲಿಟಿ ಯಾವ ತರ ಮಾಡಿದ್ರಲ್ಲ ಅದೇ ತರನೇ ನಾವು ಅದಕ್ಕೆ ರೆಡಿ ಆಗಿಬಿಟ್ಟು. ಅದಕ್ಕಾಗಿ ನಾವು ಅದಕ್ಕೆ ಏನ್ ಬಹಳ ತಲೆ ಕೆಡಿಸ್ಕೊಳ್ಳಿಲ್ಲ. ಸರ್, ಪ್ರಬಂಧಗಳನ್ನು ಬರೆಯೋದಕ್ಕ ವೇಟೇಜ್ ವರ್ಡ್ಸ್ ಬೇಕು ಅಂತ ಹೇಳ್ತಾರೆ ಸರ್, ಬಟ್ ನೀವು ಪ್ರಬಂಧಗಳಿಗೆ ಯಾವ ರೀತಿ ಪ್ರಿಪೇರ್ ಆದ್ರಿ ಸರ್ ಅದರಲ್ಲಿ? ಈಗ ನಾನು ಅದನ್ನೇ ಕೇಳ್ದ, ಪ್ರಬಂಧ ಇರ್ಲಿ, ಪ್ರಬಂಧ ಇದ್ದಾಗನೂ ಸಹಿತ ಕ್ವಶನ್ ಮಾರ್ಕ್ ಇರುತ್ತೆ ಅದ್ರಲ್ಲಿ. ಅದು ಪ್ರಬಂಧ ಅನ್ನೋದಕ್ಕಿಂತ ಅದೊಂದು ಪ್ರಶ್ನೆ ಅಂತ ನಾವು ತಿಳ್ಕೊಳ್ಬೇಕಲ್ಲಿ. ಯಾಕಂದ್ರೆ ಪ್ರಬಂಧ ಅಂದ್ರೆ ನನ್ನ ನೆಚ್ಚಿನ ಗುರು, ಇದಕ್ಕೆ ಯಾರು ಹೇಗೆ ಏಕೆ ಅದೇ ಏಕೆ. ಈಗ ನೋಡ್ರಿ, ಈಗ ನೀವು ಈಗ ನನ್ನ ನೆಚ್ಚಿನ ಗುರು ಅಚ್ಯುತ್ ನಾಯ್ಕ ಅವ್ರ ಅಂತ ನಾವು ಹೇಳಿದಾಗ ಅವರೇ ಏಕೆ ಅಂದಾಗ ನೀವು ಹೆಂಗ್ ಬರಿಬೋದು? ಇವರ ಸಮಾನಾಂತರವಾದಂತ ನಾಯಕರನ್ನ ಅವರಿಗೆ ಹೋಲಿಸಿ ಇವರೇ ಅದಕ್ಕಿಂತ ಹಿರಿಮರು ಅಂತೇಳಿ ನಾವು ಹೇಳ್ಬೇಕಷ್ಟೇ. ಹಾ, ಇವರೇ ನನ್ನ ಗುರು ಅಂದ್ರೆ ನಾ ಮನಸಾರಿ ಒಪ್ಕೊಂಡೇನೆ, ಅದಕ್ಕೆ ಇವರು ನನ್ನ ಗುರು, ಇವರೇ ನನ್ನ ನಾಯಕರು. ಹೇಗೆ ಅಂದಾಗ ಅವರ ಲಕ್ಷಣಗಳನ್ನ ನಾವು ವಿವರಣೆ ಮಾಡುತ್ತಾ ಹೋಗುದು. ಹಾ, ಅದಕ್ಕಾಗೆ ಇವರು, ಹೌದಲ್ರಿ? ಅದನ್ನ ನಾ ಹೇಳಕತ್ತೇನ. ನಾ ಹೇಳೋ ಇದೇನಂದ್ರೆ, ಈಗ ನಾವು ಈಗ ನನಗೇನು ಗೊತ್ತಿಲ್ಲ ವಿಷಯ, ಆನ್ಸರ್ ಬರಿಬಹುದು. ಯಾವ ತರ ಬರೀತೀರಿ? ಈಗ ನಿಮ್ ಪ್ರಕಾರ ನೀವೀಗ ನಾವೊಂದು ಏನಾದ್ರೂ ಒಂದು ಕ್ವಶನ್ ಕೇಳಿದಾಗ ಫಸ್ಟ್ ಏನ್ ಬರೀತೀರಿ ನೀವು? ಈಗ ಒಂದ ಕ್ವಶನ್ ಆನ್ಸರ್ ನಾವು ಬರಿತಾ ಇದ್ವಿ ಅಂದ್ರೆ ನಿಮ್ದೇ ಒಂದು ಮೈಂಡ್ ಅಲ್ಲಿ ಒಂದು ಏನಾರ ಫ್ರೇಮ್ವರ್ಕ್ ಇದೆಯಲ್ಲ, ಇರುತ್ತೆ ಸರ್. ಹಾ, ಇದ್ದಾಗ ನೀವು ಫಸ್ಟ್ ಏನ್ ಬರೀತೀರಿ? ಒಂದು ಕ್ವಶನ್ ಬಂತಂತ ತಿಳ್ಕೊರಿ. ಕ್ವಶನ್ ಬಂದಾಗ ನಾ ಒಂದು ಕ್ವಶನ್ ಕೇಳಿದ್ರಿ, ಈಗ ವೇದಗಳ ಕಾಲದಲ್ಲಿರುವಂತ ಇಂಜಿನಿಯರಿಂಗು ಪ್ರಸ್ತುತ ಇರುವಂತ ಇಂಜಿನಿಯರಿಂಗ್ಗೆ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಹೇಗೆ ವೇದಗಳ ಕಾಲ ಇಂಜಿನಿಯರ್ ನಮ್ಗೆ ಸಹಾಯ ಮಾಡುತ್ತದೆ ಅಂತ ಕೇಳೋದು. ಇದಕ್ಕೆ ಹೆಂಗ್ ಉತ್ತರ ಬರೀತೀರಿ? ಏನ್ ಅವಾಗ ಇಂಜಿನಿಯರಿಂಗ್ ಇತ್ತೋ ಇಲ್ಲೋ ಅದ್ ಮೊದಲು ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳೋದು. ಅವಾಗ ಇತ್ರಿ? ಸರ್, ಇತ್ರಿ. ಹಾ,
ಉದಾಹರಣೆಗಳು ನೀವು ಹೇಳ್ಕೊತ ಹೋಗ್ಬೋದು ಅಲ್ಲಿ. ಹ್ಮ್ ಸಿಂಧು ನದಿ ನಾಗರಿಕತೆಯಲ್ಲಿ ನಮ್ಮ ನಗರಗಳ ಇದು ವಿನ್ಯಾಸ ಅದು ಇದು ನೀವು ಸಿಕ್ಕಾಪಟ್ಟೆ ಓದ್ಬಿಟ್ರದ. ಇಂಜಿನಿಯರಿಂಗ್ ಅಲ್ಲಿ ಇತ್ತು, ತಲಾಂತರಗಳಿಂದ ಬಂದದ್ದೈತಿದ. ಈಗ ನೀವು ಅದ ಕನ್ಫರ್ಮ್ ಆತು. ಈಗ ಮೊದಲೇ ಅಲ್ಲಿ ಅದ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರ ಈಗ ಇದಕ್ಕೆ ನಾವು ಕಂಪೇರ್ ಮಾಡಕ್ ಬರಂಗಿಲ್ಲ. ಹಾ, ಈಗ ತಾವೆಲ್ಲ ನೋಡಕತ್ತೀರಿ. ಈಗ ನೋಡಿದಾಗ ಈ ನಮ್ಮ ಇಂಡಿಯಾದಲ್ಲಿ ಇರುವಂತ ಸಾಕಷ್ಟು ವಿಚಾರಗಳನ್ನ ನಮ್ಮ ಏನು ಪುರಾಣಗಳು, ವೇದಗಳು, ಅದರಲ್ಲಿರುವಂತಹ ವಿಷಯಗಳನ್ನ ಸರ್ಚ್ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಅದರಿಂದ ಪೇಟೆಂಟ್ ತಗೊಂಡ ಸಾವಿರಾರು ಉದಾಹರಣೆಗಳು. ಹಾ, ಯಾಕಂದ್ರ ಇಲ್ಲಿ ಅದನ್ನ ಹೇಳ್ತಾರ ಸಾಕಷ್ಟು ಇವ್ರು ಏನು ಸಿದ್ಧಾಂತಕರು ವೈಚಾರಿಕವಾಗಿ ಬಹಳ ಅಭಿವೃದ್ಧಿ ಹೊಂದಿದಂತ ಭಾರತ ಇದೆ. ಭೌತಿಕವಾಗಿ ಅಭಿವೃದ್ಧಿ ಹೊಂದಿದಂತ. ಭೌತಿಕವಾಗಿ ಇಲ್ಲೇನಾಯ್ತು, ಯಾರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಸರ್ಚ್ ಇಂಜಿನ್ ಎಲ್ಲಿ ಸಿಕ್ತೆ? ಯುರೋಪಿಯನ್ ಕಂಟ್ರೀಸು, ಅಮೆರಿಕ ಅಲ್ಲಿ ಸಿಕ್ತವ. ಅದಕ್ಕಾಗಿ ಅವೆಲ್ಲ ಏನಾದವು, ಆರ್ಥಿಕವಾಗಿ ಸದೃಢವಾದವು, ಬಹಳ ಬಲಾಢ್ಯವಾದಂತ ದೇಶಗಳಾಗಿ ಬೆಳೆದವು. ಇಲ್ಲಿ ಅದನ್ನೇ ಕಾರ್ಯರೂಪಕ್ಕೆ ತಂದಿದ್ರ. ಇವ್ರಿಗಿಂತ ಈ ಸಾವಿರಗಳ ವರ್ಷಗಳ ಹಿಂದೆನ ನಮ್ಮ ಇಂಡಿಯಾ ಏನಾಗಿತ್ತು, ಈ ಕಾಣಿಸ್ಕೊಂಡಂತ ಅಮೆರಿಕ ಅವಾಗ ಇಂಡಿಯಾದಾಗ ಇರ್ತಿತ್ತ. ಪುಷ್ಪಕ ವಿಮಾನದ ನೀವೆಲ್ಲ ಕೇಳಿರಲ್ಲ, ರೈಟ್ ಬ್ರದರ್ಸ್ ಈಗ ಇದನ್ನ ಮಾಡಿದ್ರ. ಅದ ಕಲ್ಪನೆ ಯಾವಾಗಿಂದ? ಸಾವಿರಾರು ವರ್ಷಗಳ ಹಿಂದಿನ ಕತೆ ಅದ. ಹಾ, ಮತ್ತ ಅದಕ್ಕೆ ಸರ್, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಕೇಳ್ಬೇಕಮ್ಮ? ಹಾ, ಕೇಳಿ. ಶಾರ್ಟ್ ಆಗಿ ಇಲ್ಲ ಸರ್, ಶಾರ್ಟ್ ಆಗಿದೆ ಸರ್. ಜನರಲ್ ನಾಲೆಡ್ಜ್ ಎಕ್ಸಾಮ್ಸ್ ಗೆ ಓದ್ಬೇಕು ಅಂದ್ರೆ ಬುಕ್ಸ್ ಆಗ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವ್ದನ್ನ ಓದಿದ್ರೆ ಚೆನ್ನಾಗಿರುತ್ತೆ ಸರ್? ಈಗ ತಮಗೆ ತಾವು ಫಸ್ಟ್ ಸಿಲೆಬಸ್ ನೋಡಿದ್ರಿ. ನೋಡಿದಾಗ ಅದನ್ನ ನೀವು ಸಬ್ ಡಿವಿಷನ್ ಮಾಡ್ಕೋತ ಹೋಗೋದು. ನಾವು ಮಾಡಿದ್ದ ನಾ ಹೇಳಾಕಿದ್ದೇನೆ, ನೀವು ಹಿಂಗ ಮಾಡದ್ ನಾ ಹೇಳ್ತಾ ಇಲ್ಲ. ಇಲ್ಲ ಸರ್. ಹಾ, ಈಗ ತಾವ್ ಅದನ್ನ ಏನಾದ್ರೂ ಒಂದು ತಮ್ಮಲ್ಲಿ ಮೈಂಡ್ ಅಲ್ಲಿ ಏನಾದ್ರೂ ಒಂದು ಫ್ರೇಮ್ವರ್ಕ್ ನೀವು ತಾವ್ ಮಾಡಿರ್ತೀರಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಏನಿದೆ ಅಂದ್ರ ನೋಬೆಲ್ ಪ್ರೈಸ್ ನೀವು ತಗೊಂಬಂದ್ರಿ. ನೋಬೆಲ್ ಪ್ರೈಸ್ ಸ್ಟಾರ್ಟ್ ಯಾವಾಗ ಆಯ್ತು, ಏನಾಯ್ತು, ನಿಮ್ಗೆಲ್ಲ ಸ್ಟಾರ್ಟ್ ಯಾವಾಗ ಆಯ್ತ್ರಿ? ಎದಕ್ಕಾಗಿ ಸ್ಟಾರ್ಟ್ ಆಯ್ತು? ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ, GKದ್ದು ಏನಿದೆ ಅಂದ್ರ ಫಸ್ಟ್ ನಮ್ದು ಕರ್ನಾಟಕ ಲೆವೆಲ್ ಒಂದು ಬೇರೆ. ನೀವ್ ಯಾವ್ದ್ರ ಮ್ಯಾಲಾದ್ರೂ ಒಂದ್ರ ಮ್ಯಾಲ ನೀವು ಗ್ರಿಪ್ ಮಾಡಿದ್ರೆ ಅದನ್ನೇ ಏನ್ ಮಾಡ್ಬೇಕು, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ಯಾರಿಸನ್ ಮಾಡ್ಕೋತ ನೀವು ನೆನಪಿಟ್ಕೋತ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನೋಬೆಲ್ ಪ್ರೈಸ್ 1901 ಬಂದಂಗ ಅನ್ಸತ್ರಿ. ನನಗ ಅನಿಸಿದ ಮಟ್ಟಿಗೆ ಎಷ್ಟ್ರಾಗ್ರಿ ಅದು? 1901. ಅದರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಿಬಿಡತ್ತೆ. ಯಾವಾಗಂದ್ರ 1969. ಏನೇನೆ ಅದು ಹೇಳ್ರಿ ನೀವು ಅದಕ್ಕೆ. 1969 ಅಂದ್ರೆ ದೊಡ್ಡ ಪಿಕ್ಚರ್ ಬಂದ್ಬಿಡ್ಬೇಕು ನಿಮ್ಗೆ ಅಲ್ಲಿ. ಸರ್, ಅದು ಎಕನಾಮಿಕ್ಸ್ ಅಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಒಂದು ಇದು ಸಿಗುತ್ತೆ ಸರ್ ಅವ್ರಿಗೆ. ಹಾ, ಅಲ್ಲಿ ಏನಾದ್ರು ಹೊಸ ವಿಷಯಗಳ ಸೇರ್ಪಡೆ. ಸರ್, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಹಾ, ಅದನ್ನ ಬಿಟ್ರೆ ಮೇಡಮ್. ಹಲೋ, ಈಗ ಕೇಳ್ತಾ ಇದೆ ಮೇಡಮ್? ಹಾ ಸರಿ, ಕೇಳಿಸ್ತಾ ಇದೆ ಸರ್. ಹಾ, ಕೇಳಿಸ್ತಿದೆ. ಈಗ 1969 ನಿಮ್ಗೆ ಏನೋ ನೀವು ಈಗ ಓದ್ಕೊತ ಹೋಗಿದ್ರಿ. ಈಗ ಕೆಲವೊಂದು ವಿಷಯಗಳನ್ನ ಓದಿರಿ. ರಿಲೇಟೆಡ್ 1969 ಏನಾಯ್ತು? ಇನ್ನ ಏನೇನೋ ಆಗಿರ್ಬೋದಲ್ಲ. ಏನೇನದು ಹೇಳ್ರಿ ಅಲ್ಲಿ. ಭಾರತದಲ್ಲಿ ಏನಾಯ್ತು? ನ್ಯಾಷನಲೈಸ್ ಬ್ಯಾಂಕ್ಗಳ ಸಂಖ್ಯೆ
ಫಸ್ಟಿಗೆ ಅವಾಗ ಆತ್ರಿ ಯಾವಾಗತ್ ಅವಾಗ ಸರ್ 69 ಅಲ್ಲಿ. ಹಾ ಇಸ್ರೋ ಸ್ಥಾಪನೆ. ಹಾ ಈಗ ಏನ್ ನೋಡ್ರಿ, ಈಗ ಒಬ್ಬೊಬ್ರು ಓದಿರ್ಲ, ಈಗ ಗ್ರೂಪ್ ಇತ್ತಂದ್ರ ನೀವು ಒಂದೇ ದಿನಕ್ಕೆ ಒಂದ್ ಬುಕ್ ಮುಗಿಸ್ಬೋದು ಅಲ್ಲಿ. ಮತ್ತೇನತ್ರಿ? ಸರ್ ಇದು ಇಸ್ರೋ ಪ್ರಾರಂಭ ಆಯ್ತು ಸರ್. ಇಸ್ರೋ ಪ್ರಾರಂಭ ಆಯ್ತು. ಬರೀ ನೀವು ಮೇನ್ ಇದಕ್ಕ ಈಗ ನೀವು ಎಲ್ಲ 1969 ನೀವು ಲಿಸ್ಟ್ ಮಾಡಿ ನೋಡಿದ್ರೆ ಮಿನಿಮಮ್ ಒಂದು 10 ಪೇಜ್ ಇದು ಇಂಡಿಯಾಕ್ ಸಂಬಂಧಪಟ್ಟದ್ದು. ಅದೇ 69 ಕರ್ನಾಟಕ ಗೋಣಿ, ಕರ್ನಾಟಕದಲ್ಲಿ ಒಂದು ಬೇರೆ ಇದೆ. ಅದನ್ನೇ ನೀವು ಏನ್ ಮಾಡಿ ನ್ಯಾಷನಲ್ ಆದಾಗ ಅಲ್ಲೊಂದು ಬೇರೆ ಇದೆ. ನಮ್ಮ ಭೂ ಸುಧಾರಣೆ ಕಾಯ್ದೆ ಬರ್ತದಲ್ಲ, ಕಾಯ್ದೆಯ ಮುಖ್ಯ ಘಟ್ಟ ಇದನ್ನ ತರದು ಏನು ಸುಧಾರಣೆಯನ್ನು ಅಳವಡಿಸ್ಕೊಳಕ ಅದೇ ಕೂಳಿಗಾಗಿ ಕಾಳು ಯೋಜನೆ ಅದು ಇದು ಬಂದವಲ್ರಿ ಅವೆಲ್ಲ. ಯಾಕೆ ಬರ್ತೀರಿ ಅದು ಭೂ ಸುಧಾರಣೆ ಕಾಯ್ದೆ 1952ರಲ್ಲಿ ಫಸ್ಟ್ ಅಮೆಂಡ್ಮೆಂಟ್ ಆಯ್ತು ಭೂ ಸುಧಾರಣೆ ಕಾಯ್ದೆ. ಆದ್ರೂ ಸಹಿತ ಅದ್ರನ್ನ ಏನಾಗ್ಲಿಲ್ಲ, ಅದು ಇದನ್ ಮಾಡಕ್ಕಾಗ್ಲಿಲ್ಲ. ಅಲ್ಲಿಗೆ ಬಂದ್ ಯಾರಿದ್ರು ಅವಾಗ 1969ರಲ್ಲಿ ಇವರು ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಇದ್ರು ಸರ್. ಏನ್ ಮಾಡಿದ್ರು ಅವಾಗ ಅವರೆಲ್ಲ? ತನ್ನ ಸ್ವಂತ ಜಮೀನು ಮನೆ ಗಿನೆ ಬಿಟ್ಟು ಬಾಡಿಗೆಯಲ್ಲಿ ಹೋಗಿರ್ತಾಳ್ರಿ ಅವ್ರು. ಇದ್ದಂತ 100% ಎಲ್ಲಾ ದಾನ ಮಾಡಿಬಿಡ್ತಾವ ಅಲ್ಲಿ. ಭೂದಾನ ಚಳವಳಿ ಎಲ್ಲಿಂದ ಸ್ಟಾರ್ಟ್ ಆತ? ಅದನ್ನೇ ನಾ ಹೇಳುದ್ರಿ. ಈಗ ನೀವು ಅದನ್ನೇ ಲಿಸ್ಟ್ ಮಾಡ್ಕೊತ ಬರೀ ಒಂದೊಂದು ನೀವು ಮಾಡ್ಕೊತ ಆದ್ರ ಅಂದ್ರೆ ನೀವು ವರ್ಷಗಳನ್ನ ನೆನಪಿಟ್ಕೋಬೇಕಂದ್ರೆ ಇಂತ ಒಂದ್ ದೊಡ್ಡ ಇವೆಂಟ್ ನಡೆದಂತ ವರ್ಷ ನೀವು ಅದಕ್ಕೂ ರಿಲೇಟೆಡ್ ಮಾಡ್ಕೋತ ಹೋಗ್ಬೇಕು. ಸರ್, ವಿದ್ಯಾರ್ಥಿಗಳ ಪರವಾಗಿ ಅನ್ವಯ ಆಗುವಂತ ಒಂದು ಕ್ವಶನ್ ನನ್ನ ಕಡೆಯಿಂದ. ಸೊ ತಾವು ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಹಶೀಲ್ದಾರರಾಗಿ ಒಂದು ತಾಲೂಕಿನ ಯಾವ ಕಾರ್ಯಗಳನ್ನ ತಾವು ಮಾಡ್ತೀರಿ ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಕೊಟ್ರೆ ಅನುಕೂಲ ಆಗುತ್ತೆ ಸರ್. ಈಗ ಏನಿದೆ ಅಂದ್ರೆ ಇದು ಕಾಲಕ್ಕೆ ಇದರ ಕಾರ್ಯಕ್ಷೇತ್ರಗಳು ಏನಾಗ್ತಾ ಕಡಿಮೆ ಆಗ್ತಾ ಬಂದು ತಹಶೀಲ್ದಾರ್. ಇದನ್ನೇ ನಾವು ಯಾರು ಅಕ್ಬರ್ ಬೀರ್ಬಲ್ ಆ ಟೈಮ್ದ ಅಲ್ಲಿಯೂ ಇತ್ರಿ ಇದು ತಹಶೀಲ್ದಾರ್ ಹುದ್ದೆ. ಅಮಲ್ದಾರ್ ಅಂತ ಹೇಳಿದ್ರು ಅವಾಗ. ಅದೇ ಅಲ್ಲಿಂದ ಬಂದು ಇದು ಬ್ರಿಟಿಷರ ಕಾಲಕ್ಕೆ ಬಂದು ಇಲ್ಲಿ 2 ಆಗ್ಬಿಡ್ತಾವ. ಅಲ್ಲಿಂದ ಡಿವಿಷನ್ ಆಯ್ತು. ಇವ್ರ ತಹಶೀಲ್ದಾರ್ ಅಂಡರ್ನೆ ರಾಜ ಮಹಾರಾಜರ ಕಾಲದೊಳಗೆ ಏನಿತ್ತು ಸೈನ್ಯ ಇವನ್ ಕೈ ಕೆಳಗೆ ಇರ್ತಾನೆ. ಮುಖ್ಯ ಸೇನಾಧಿಪತಿ ಆಗಿರ್ತಾನೆ ಅಲ್ವಾಗ ಕೆಲವೊಂದು ರಾಜ್ಯಗಳಲ್ಲಿ, ಎಲ್ಲಾ ರಾಜ್ಯಗಳಲ್ಲಿ ಅಲ್ಲ. ಆದಾಗ ಇದೇನಾಕತಿ ಬ್ರಿಟಿಷರು ಬಂದ ಮೇಲೆ ಇದಕ್ಕೊಂದು ರೂಪವನ್ನು ಕೊಟ್ಟು ಬಿಡ್ತಾರ. ಅವಾಗ ತಹಶೀಲ್ದಾರ್ ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಯಾವ್ದ್ರ ಕ್ವಾಸಿ ಜುಡಿಷಿಯಲ್. ಈಗ ಫಾರ್ ಎಕ್ಸಾಂಪಲ್ ಅಮರ್ ಅಬ್ದುಲ್ಲಾ ಮತ್ತು ಫಾರೂಕ್ ಅಬ್ದುಲ್ಲಾ ಈಗ ಹೋಮ್ ಅರೆಸ್ಟ್ ಆಗಿದ್ರಿ. ಈಗ ಯಾವ್ದಿದು ಬಿಜೆಪಿ ಗೌರ್ಮೆಂಟ್ ಬಂದ್ಮೇಲೆ ಇದೇನ್ 370 ಇದಾಯ್ತಲ್ಲ, ಹೋಮ್ ಅರೆಸ್ಟ್ ಆದ್ರಲ್ಲ, ಆರ್ಡರ್ ಮೇಲೆ ಆಯ್ತ್ರಿ ಅದು. ಒಬ್ಬ ತಹಶೀಲ್ದಾರ್ ಮಾಡಿದಂತ ಆರ್ಡರ್ ಮೇಲೆ ಹೋಮ್ ಅರೆಸ್ಟ್ ಇರ್ತಾರ. ಯಾಕಂದ್ರ ಸೆಡಿಷನ್ ಅಂತ ಹೇಳಿದೆ ಒಂದ್ ಯಾವ್ದು ನಮ್ಮ ಇದರಲ್ಲಿ ದೇಶ ವಿರೋಧಿ 124 ಇದೆ. 124 ಅದರಲ್ಲಿ ಅಲ್ಲಿ ಹೋಮ್ ಅರೆಸ್ಟ್ ಆಗಿರ್ತಾರ. ಇಷ್ಟು ಪವರ್ ಇದೆ. ಕ್ವಾಸಿ ಜುಡಿಷಿಯಲ್ ಅಂದ್ರೆ ಏನು, ಒಬ್ಬ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾನ ಆರ್ಡರ್, ಇವನು ಟೆಂಪ್ರರಿ ಆಗಿ ಆರ್ಡರ್ ಅನ್ನ ಏನ್ ಮಾಡ್ತಾನ, ಪಾಸ್ ಮಾಡ್ತಾನ. ಆದ್ರೆ ಇದು ಪವರ್ಗಳ ಬಗ್ಗೆ ನಾವು ಇದನ್ನ ಮಾಡಿದಾಗ ಅದು ಏನು ಅಲ್ಲ. ನಮ್ಮ ದೇಶ ಎಂತದು, ವಿಭಿನ್ನ ಭಾಷೆ, ವಿಭಿನ್ನ ಧರ್ಮ, ವಿಭಿನ್ನ ರೀತಿ, ವಿಭಿನ್ನ ಮತಗಳನ್ನು ಹೊಂದಿದಂತ ಸಾವಿರಾರು ದೇವತೆಗಳನ್ನು ಪೂಜೆ ಮಾಡುವಂತ ನಮ್ಮ ಸಮಾಜ. ಇಂಥವ್ರಿದ್ದಾಗ ಈ ಸಮಾಜವನ್ನು ಒಂದೇ, ನಾವು ಯಾರೂ ಬೇರೆ ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನುವಂತ ಭಾವನೆಯಿಂದ ಯಾರಾದ್ರೂ ತಹಶೀಲ್ದಾರ್ ಆಫೀಸ್ಗೆ ಎಲ್ಲಾದ್ರೂ ಬಂದಾಗ
ಕೆಲವೊಂದ್ ಕಡೆ ಈಗಾದ್ರೂ ತಾರತಮ್ಯ ಒಂದು ದೇವಸ್ಥಾನಕ್ಕೆ ಆದ್ರೆ ನೋಡ್ಬೇಕು ನೀವು. ಈ ಕಾಸ್ಟ್ ಯಾವ್ದು ಮೆಜಾರಿಟಿ ಇರುತ್ತೆ ಅವ್ರದ್ದೇ ಅಲ್ಲಿ ಮಜಾ. ಆದ್ರ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅಂತದೇನು ಪ್ರತಿಯೊಬ್ಬ ಪ್ರಜೆ ಎಲ್ಲರೂ ಸಮಾನ. ಹಾ, ಅದನ್ನ ನಾವು ನೋಡ್ಕೋಬೇಕು. ಅದಕ್ಕಾಗೆ ನಾವು ಏನು ಇದು ನಾವು ಹೇಳ್ತಿಲ್ಲ, ಸೆಕೆಂಡ್ ಯಾವ್ದ್ರಿ ಇದು ವೀರಪ್ಪ ಮೊಯ್ಲಿ ಅವರು ಬರ್ದ್ರಲ್ಲ 2005ರಲ್ಲಿ, 2ನೇ ಆಡಳಿತ ಸುಧಾರಣಾ ಆಯೋಗ. ಸುಧಾರಣೆಯಲ್ಲಿ ನಮ್ಮ ಇದು ಎಥಿಕ್ಸ್ ಮತ್ತು ಇಂಟೆಗ್ರಿಟಿ ಎಸ್, ಅದನ್ನ ತಂದದ್ದೇ ಅದೇ ಒಂದು ಆಯೋಗ ಶಿಫಾರಸ್ ಮಾಡಿದ UPSC ಮತ್ತು KPSC ಅಲ್ಲಿ ಅಪ್ಲೈ ಆಗ್ತದೆ. ಇವರಿಗೆ ಎಷ್ಟು ಎಥಿಕ್ಸ್ ಏನು ಯಾವ ಲೆವೆಲ್ದಲ್ಲಿದೆ, ಇಂಟೆಗ್ರಿಟಿ ಅಂದ್ರೆ ಎಲ್ಲಾನು ಕೋಆರ್ಡಿನೇಷನ್ ಯಾವ ತರ ಮಾಡ್ತಾರೆ ಅನ್ನೋದೊಂದೇ ಅದರ ಉದ್ದೇಶ. ಇವ್ರಿಗೆ ಕರುಣೆ, ಯಾಕಂದ್ರೆ ಯಾರೋ ಒಬ್ರು ಬಡವ್ರು ಬಂದ್ಬಿಡ್ತಾರೆ, ಆಯ್ತಪ್ಪ ನನ್ನ ಕೈಲಿ ಏನು ಮಾಡಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಗ್ಲಾಸ್ ನೀರ್ ಕುಡಿಸುವ ಅಂತ ಕಾಮನ್ ಸೆನ್ಸರ್ ಬೇಕು ಅಷ್ಟ. ಅಲ್ಲಿ ಈಗ ನಾ ತಹಸೀಲ್ದಾರ್ ಅದನ್ನಂತೇಳಿ ಒಂದು ಗಾಗಲ್ ಹಾಕೊಂಡು ರೆಡ್ ಲೈಟ್ ಅದನ್ನ ಹಾಕೊಂಡು ಅವೆಲ್ಲ ವೇಸ್ಟ್ ಅದ. ನನ್ನ ಪ್ರಕಾರ ಅಂತೂ ವೇಸ್ಟ್. ಉಳ್ದವ್ರಿಗೆ ಏನ್ ತಿಳ್ಕೊತಾರ ನನಗೂ ಗೊತ್ತಿಲ್ಲ. ಆದ್ರೆ ಅಂದ್ರ ಇದು ಅದ್ರಲ್ಲಿ ನಾವು ಹುದ್ದೆಯಲ್ಲಿ ಇದ್ದು ಉಪಯೋಗ ಇಲ್ಲ. ಕೆಲಸ ಮಾಡ್ಲಿ ಬೇಕಾದ್ರೆ ಬಿಡ್ಲಿ. ಆದ್ರೆ ಇದ್ರಲ್ಲಿ ತಹಸೀಲ್ದಾರ್ ಆಫೀಸ್ ಅಂದ್ರೆ ಮನುಷ್ಯ ಭಾರತದಲ್ಲಿ ಹುಟ್ಟಿದಂತ ಕರ್ನಾಟಕದಲ್ಲಿ ನಮ್ದೇನ್ ನಾವು ತಹಸೀಲ್ದಾರ್ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಇರುವಂತ ಎಲ್ಲಾ ದಾಖಲೆಗಳನ್ನ ಮೇಂಟೈನ್ ಮಾಡ್ತೀವಿ. ಸಾವು ಇದರಲ್ಲಿನೇ ಕಂದಾಯ ಇಲಾಖೆಯಲ್ಲಿ ಹುಟ್ಟುನು ಎರಡು ನಾವೇ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಇದ್ರ ನಡುವೆ ಇರುವಂತ ಎಲ್ಲಾ ಘಟನೆಗಳನ್ನ ನೋಡ್ಕೊಳ್ಳುವಂಥದ್ದು ಯಾವ್ದು ಒಂದು. ಯಾರಾದ್ರೂ ಆಸ್ತಿ ಖರೀದಿ ಮಾಡಿದ್ರೆ ಎಲ್ಲಿ ಬರ್ಬೇಕು, ನಮ್ಮ ಆಫೀಸ್ಗೆ ಬರ್ಬೇಕು. ಏನಾದ್ರೂ ಒಂದು ಜಗಳ ಆದ್ರೂ ಎಲ್ಲಿ ಬರ್ತಾರೆ, ನಮ್ಮ ಆಫೀಸ್ಗೆ ಫಸ್ಟ್ ಬರೋದು ನಮ್ಮ ಆಫೀಸ್ಗೆ. ಏನಾದ್ರೂ ಒಂದು ಲವ್ ಮ್ಯಾರೇಜ್ ಆಗ್ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬರ್ಬೇಕಾದ್ರೂ ತಹಸೀಲ್ದಾರ್ ಆಫೀಸ್ಗೆ ಬರ್ಬೇಕು. ಡೈವರ್ಸ್ ಬರ್ಬೇಕಾದ್ರೂ ಇಲ್ಲಿಗೆ ಬರ್ಬೇಕು. ಎಲ್ಲಾದ್ರೂ ಇಲ್ಲಿಗೆ ಬರ್ಬೇಕು. ಒಂದು ಮಗು ಹುಟ್ಟಂದ್ರೆ ಅದ್ರದ್ದು ರಿಜಿಸ್ಟ್ರೇಷನ್ ಮಾಡಕಾದ್ರೆ ಇಲ್ಲಿಗೆ ಬರ್ಬೇಕು. ಏನ್ ಎಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ತಹಸೀಲ್ದಾರ್ ಆಫೀಸಿಂದ ಮಾಡಿಕೊಡುವ ಒಬ್ಬೊಬ್ರು 1 ಸೆಕೆಂಡ್ ಮಾಡಿಕೊಡ್ತಾರೆ, ಒಬ್ರು 1 ವರ್ಷದಲ್ಲಿ ಮಾಡಿಕೊಡ್ತಾರೆ. ಅದೇ ಫರಕ್. ನಮ್ ಇಂಟೆಗ್ರಿಟಿ, ನಮ್ ಎಥಿಕ್ಸ್ ಯಾವ ಲೆವೆಲ್ದಾಗ ಐತೆ ಅನ್ನೋದು ನಾ ಹೇಳುವಂತ ವಿಚಾರ ಗೊತ್ತಾಯ್ತು ತಮಗೀಗ. ಎಸ್ ಸರ್, ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಏನಾದ್ರು ಏನ್ ಬೇಕಾದ ಕೇಳ್ಬೋದು. ನನಗ ಬಹಳ ಖುಷಿ ಅಂದ್ರೆ ತಮ್ಮ ಜೊತೆ ಮಾತಾಡಿದೀನಿ. ತಾವು ವಿಕಲಚೇತನರು ಅನ್ನೋದನ್ನೇ ಮರ್ತ್ ಬಿಡಿ. ಜೀವನದಲ್ಲಿ ಏನೂ ಆಗಲ್ಲ, ತಮ್ಮ ಮೈಂಡ್ ದಿಂದ ಫಸ್ಟ್ ಅದನ್ನ ತೆಗೆದು ಹಾಕ್ಬಿಡಿ. ನಾನು ಒಬ್ಬ ಜನರಲ್ ಕ್ಯಾಟಗರಿಯಲ್ಲೇ ಪಾಸ್ ಮಾಡ್ತೀನಿ ಅನ್ನುವಂತ ಹಂಬಲಬೇಕು. ಅವ್ರು ಇರ್ಲಿ, ಅದು ದೇವ್ರ ಬಿಟ್ಟಿದಾನೋ ಅದೆಲ್ಲ ಕರ್ಮ, ಅದು ಇದು 108 ವಿಚಾರಗಳ ಬಗ್ಗೆ ಯಾರು ಟೈಮ್ ಇಲ್ಲ. ನಿಮ್ಮ ಗುರಿ ಕಡೆ ಪ್ರತಿ ಕ್ಷಣವನ್ನ ಇಡಿ. ಗುರಿ ಯಾಕೆ ಸಿಗೋದಿಲ್ಲ? ಒಬ್ರು ಹೇಳ್ತಾರೆ, ಸಿದ್ಧಾಂತಕಾರರು ಹೆಂಗ್ ಹೇಳ್ತಾರಂದ್ರ, ಎಷ್ಟು ಪ್ರಯತ್ನ ಮಾಡಂದ್ರೆ ದೇವರೇ ನಿನ್ನನ್ನು ಹುಡುಕೊಂಡು ಬಂದು ಎಷ್ಟು ಹುಡುಕಾಡಿದಪ್ಪ ತಗೊಂತ ಕೊಟ್ಟು ತಗೋ ಹಂಗ್ ಹುಡುಕಾಡಂತ ಹೇಳ್ತ. ಆ ತರ ಪ್ರಯತ್ನ ಮಾಡಂತ ಹೇಳ್ತ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್, ನಂದೊಂದು ಕ್ವಶನ್. ಸಂಗೀತ ಅಂತ ಸರ್, ನೀವು ಇವಾಗ ಅಂದ್ರೆ ಸರ್ವಿಸ್ ಅಲ್ಲಿ ಇದ್ದೀರಾ. ಈಗ ನಾವು ವಿಕಲಚೇತನರು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸರ್? ಈಗ ನಾವು ಸಪೋಸ್ ನಾವು ಈಗ ಸರ್ವಿಸ್ ಅಲ್ಲಿ ಇದ್ವಿ ಅಂದ್ರೆ ಆಸ್ ಎ ವಿಜುವಲಿ ಇಂಪೈರ್ಡ್ಸ್ ಆಗಿ ನಮಗೆ ಯಾವ ತರ ಚಾಲೆಂಜಸ್ ಬರ್ಬೋದು ಸರ್ ಸರ್ವಿಸ್ ಅಲ್ಲಿ? ತಾವು ಏನ್ ಕೇಳಿದ್ರಿ ನನಗೆ ಪೂರ ಕ್ಲಿಯರ್ ಆಗ್ಲಿಲ್ಲ. ಇದೀಗ ತಾವು ಸರ್ವಿಸ್ ಅಲ್ಲಿ ಇದ್ರಿ ಈಗ? ಇಲ್ಲ ಸರ್, ಇವಾಗ ನಾವೇನಾದ್ರೂ ಅಟ್ಲೀಸ್ಟ್ ಈಗ ನಾವು ತಹಶೀಲ್ದಾರ್ ಆದ್ವಿ ಅಂತಂದ್ರೆ ನಮಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಅಂದ್ರೆ ವಿಜುವಲಿ ಸೈಟೆಡ್ ತರಾನೇ ಎಲ್ಲದೂ ಮಾಡಕ್ ಆಗತ್ತಾ, ಅಥವಾ ಏನಾದ್ರೂ ಚಾಲೆಂಜಸ್ ಬರ್ಬೋದಾ ಅಂತ ಕೇಳ್ತಾ ಇದೀನಿ. ಟೆಕ್ನಾಲಜಿ ಉಪಯೋಗ ಮಾಡಕೊಂಡು ನೀವು A to Z ಪಿನ್ ಬೆರಳಿನ ಮೇಲೆ ನೀವು ಎಲ್ಲ ಫಾಲೋ ಅಪ್ ಮಾಡ್ಬೋದು.
ಯಾಕೆ ಮಾಡಕ್ಕಾಗಲ್ಲ? ಎಲ್ಲದ್ರಲ್ಲಿ ನೀವೇನು ಬಾಸ್ ಇರ್ತೀರಿ, ಪ್ರತಿಯೊಂದು ಸೆಕ್ಷನ್ಗೆ ಒಬ್ಬೊಬ್ರು ಯಾರು ಇರ್ತಾರ, ಕೇಸ್ ವರ್ಕರ್ ಇರ್ತಾರೆ, ಅವ್ರ ಮೇಲೆ ಯಾರು ಇರ್ತಾರೆ, ಸೂಪರ್ವೈಸರ್ಗಳು ಇರ್ತಾರೆ, ಶಿರಸ್ತಾರಂತ. ನೀವು ಅವ್ರನ್ನ ಕರೆದು ಕೇಳೋ ಪರ್ ಡೇ 1 hour ಫಾಲೋ ಅಪ್ ಮಾಡಕತ್ತ. ಯಾಕೆ ಮಾಡಕ್ಕಾಗಲ್ಲ? ನೀವು ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡೋದು, ಫೇಸ್ಬುಕ್, ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ಕೊಂಡು ಖಾನಾಪುರ ತಾಲೂಕಿನಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಫೇಸ್ಬುಕ್ದಲ್ಲಿ ಯಾಕೆ ಖಾನಾಪುರ ತಹಸೀಲ್ದಾರ್ ಕಾರ್ಯಾಲಯ ಅಂತೇಳಿ ಒಂದು ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಸಾಕಷ್ಟಿದಾವೆ ಎಂತಾವ್ ಮಾಡ್ತಾರೆ. ಜನರನ್ನ ಹೋಗಿ ನಮ್ದೇನು ಅಲ್ಟಿಮೇಟ್ ಆಗಿ ಜನರಿಗೆ ಕೆಲಸ ಮಾಡಿಕೊಡು. ಅದು ಸರಿಯಾದ ಸಮಯಕ್ಕೆ ಯಾವುದೇ ಸಮಯವನ್ನ ಕಳೆಯಲಾರದೆ, ಯಾವುದೇ ವ್ಯಾಮೋಹಕ್ಕೆ ಒಳಗಾಗದೆ ಅವರಿಗೆ ತುರ್ತಾಗಿ ಒಳ್ಳೆ ಕೆಲಸವನ್ನು ಮಾಡಿಕೊಡುವಂತ ಕೆಲಸ ನಾವು ಮಾಡ್ಬೇಕಾದ್ರೆ ನಮ್ದು ಒಂದು ಸ್ವಲ್ಪ ಟೈಮ್ ನಾವು ಅದಕ್ಕಾಗಿ ಮೀಸಲಿಡ್ಲೇಬೇಕಾಗುತ್ತೆ. ನಮ್ಮ ಪರ್ಸನಲ್ ಟೈಮ್, ನಮ್ಮ ಜೀವನ, ನಾವು ಯಾಕಂದ್ರೆ ವೃತ್ತಿ ಜೀವನವನ್ನ ನಾವು ಅದಕ್ಕೆ ಹೋಗಿ ಜಾಯಿನ್ ಆದ್ವಿ ಅಂದ್ರೆ ನಾವು ಮಾಡ್ಲೇಬೇಕು. ಮಾಡದೇ ಇರದಿದ್ರೆ ಅದೇ ಸಮಾಜದಲ್ಲಿ ಕೆಟ್ಟ ಹೆಸರು. ಏನಪ್ಪ ತಹಸೀಲ್ದಾರು, ಏನು ಕಾರ್ಯಾಲಯ ಇದು, ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಇದೇ ವಿಷಯ. ಈಗ ಹೆಂಗ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ದಲ್ಲಿ ಯಾವ ತರ ಅವರು ಸ್ಟೇಷನ್ ಆಫೀಸರ್ ಇರ್ತಾನೋ ಅದೇ ತರ ಅಲ್ಲಿರುವಂತ ಜನರು ಅದೇ ಕಾನೂನನ್ನು ಪಾಲನೆ ಮಾಡ್ತಾರೆ. ಈಗ ಅವನೇ ಮುಂದೆ ನಿಂತ್ಕೊಂಡು ಎಲ್ಲ ವ್ಯವಹಾರಗಳು ಎಲ್ಲ ನಡ್ಸಕತ್ತಿದ್ರೆ ಅವ್ರು ಹೆಂಗ ಅವನು ಇರ್ತಾನೋ ಬಿಹೇವಿಯರ್ ಇರ್ತತಿ. ಅದಕ್ಕೆ ನಾನು ಹೇಳಿದನಲ್ಲ, ಸುಧಾರಣಾ ಆಯೋಗ ಏನ್ ಇದನ್ ಮಾಡಿದೆ ಅಲ್ಲ, ಎಟ್ ಲೀಸ್ಟ್ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡಿದೆ ನಾನು. ಆ ಕಾಮನ್ ಸೆನ್ಸರ್ ಐತು ನಿಲ್ಲೋ ಅನ್ನೋದ್ರ ಬಗ್ಗೆ. ಈಗ ಇತಿಹಾಸದಲ್ಲಿ ನಾವು ನೋಡಿದ ಅತಿ ಕ್ರೂರವಾದಂತ ರಾಜರುಗಳನ್ನು ನೋಡಿದ್ವಿ, ಅತಿ ಬೌದ್ಧಿಕವಾದಂತ ಮಹಾರಾಜರನ್ನು, ಅತಿ ಏನತ್ತಾರೆ ಅದಕ್ಕೆಲ್ಲಾ ಅನುಭೋಗ ಮಾಡಿದವರಂತ ಇವ್ರನ್ನ ನೋಡಿದ್ರು. ಪ್ರಜೆಗಳದ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ, ಅವ್ರ ಸುಖ ಅವರ ಪತ್ನಿಯರು ತಮ್ಮ ಮಕ್ಕಳ ಸರಿ ಇದ್ರು ಸಾಕನ್ನುವಂತ ಅವ್ರು ನೋಡಿದ್ರು. ಆದ್ರೆ ಇಲ್ಲಿ ಏನಿರ್ತಾರ, ಮಿನಿಮಮ್ ಕಾಮನ್ ಸೆನ್ಸ್ ಬಗ್ಗೆ ಒಂದು ಅಲ್ಲಿ ಏನ್ ಕೊಡ್ತಾರ, ಶಿಫಾರಸ್ ಮಾಡ್ತಾರ. ಅದೇ ನಮ್ದು ಏನಿದು ಇಂಟೆಗ್ರಿಟಿ ಮತ್ತು ಎಥಿಕ್ಸ್. ಥ್ಯಾಂಕ್ ಯು ಸರ್. ಓಕೆ ಅಮ್ಮ, ಸೊಮ್ಮೆ ಮುಂದಿನ ಕಾರ್ಯಕ್ರಮ ಮುಂದುವರಿಸ್ತೀರಾ ಸರ್? ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಸರ್. ಓಕೆ.